स्वभावाय भावाय सर्वभावान्तरक्षिते सर्वभावान्तरक्षिते। ಭಾರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯ ಸಾರ ಪರಮಾನಂದ ಅಮೃತ ಚಂದ್ರಾಚಾರ್ಯ ದೇವರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯಗಳು ಮೂಡಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಕೃತ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇವೆ. ಪುಣ್ಯಪಾಪ ಅಧಿಕಾರದ 9ನೇ ಮಂಗಲಮಯ ಕಲಶಿದೆ. ಮೋಕ್ಷೇತು ತಿರೋಧಾನಾಯ ಬಂಧತ್ವಾತ್ ಸ್ವಯಮೇವ ಚ ಮೋಕ್ಷೇತು ತಿರೋಧಾಯಿ ಭಾವತ್ವಾತ್ ತನ್ನಿಷಿಧ್ಯತೆ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ ನೀರು ಸ್ವರೂಪದಿಂದ ನಿರ್ಮಲವಿದೆ, ಕೆಸರಿನ ಸಂಯೋಗದಿಂದ ಮಲಿನವಾಗುತ್ತದೆ ಎಂದರೆ ನೀರಿನ ಶುದ್ಧತನವು ಘಾತಿಸಲ್ಪಡುತ್ತದೆ. ಅದೇ ಪ್ರಕಾರ ಜೀವದ್ರವ್ಯವು ಸ್ವಭಾವದಿಂದ ಸ್ವಚ್ಛ ಸ್ವರೂಪವಿದೆ. ಕೇವಲ ಸ್ವಚ್ಛ ಸ್ವರೂಪವಿದೆ ಎಂದರೆ ಕೇವಲ ಜ್ಞಾನ, ದರ್ಶನ, ಸುಖ, ವೀರ್ಯ ರೂಪವಿದೆ. ಆ ಸ್ವಚ್ಛತ್ವವು ವಿಭಾವರೂಪ ಅಶುದ್ಧ ಚೇತನ ಲಕ್ಷಣ, ಮಿಥ್ಯಾತ್ವ ವಿಷಯ ಕಷಾಯ ರೂಪ ಪರಿಣಾಮಗಳ ಕಾರಣದಿಂದ ನಾಶವಾಗಿದೆ. ಅಶುದ್ಧ ಪರಿಣಾಮದ ಸ್ವಭಾವವೇ ಶುದ್ಧತನವನ್ನು ನಾಶ ಮಾಡುವಂಥದ್ದಿದೆ. ಆದುದರಿಂದ ಸಮಸ್ತ ಕರ್ಮವು ನಿಷಿದ್ಧವಿದೆ. ನೀರಿನ ದೃಷ್ಟಾಂತ ಲೋಕದೊಳಗ ನಿರ್ಮಲತೆಯ ಸಲುವಾಗಿ ಒಂದು ನೀರನ್ನೇ ಮುಖ್ಯ ಮಾಡಿ ಹೇಳಲಾಗುತ್ತದೆ. ಆ ನೀರು ಯಾವ ಪ್ರಕಾರ ಸ್ವಭಾವದಿಂದ ನಿರ್ಮಲ ಇದೆ, ಸ್ವರೂಪದಿಂದ ನಿರ್ಮಲ ಇದೆಯೋ ಅದೇ ಪ್ರಕಾರ ಜೀವದ್ರವ್ಯ ಸ್ವಭಾವದಿಂದ ಶುದ್ಧ ಇದೆ, ಸ್ವರೂಪದಿಂದ ಪ್ರತಿ ಸಮಯಕ್ಕೆ ಅದರ ಹೊರಡ್ತಾ ಇರುವಂಥ ರೂಪ, ಪ್ರಕಟ ಆಗ್ತಾ ಇರುವಂಥ ರೂಪ, ಉದಿಸಿ ಬರ್ತಾ ಇರುವಂಥ ರೂಪ ಶುದ್ಧವೇ ಇದೆ. ಆದರೆ ಆ ಸ್ವಚ್ಛವಾದಂಥ ನೀರು ಯಾವ ಪ್ರಕಾರ ಕೆಸರಿನ ಸಂಯೋಗದಿಂದ ಮಲಿನ ಆಗ್ತಿದೆ, ಅರ್ಥಾತ್ ಅದರ ನಿರ್ಮಲತೆ ನಾಶ ಆಗಿ ಹೋಗ್ತಿದೆ, ಘಾತಿಸಲ್ಪಡ್ತಿದೆ. ಅದೇ ಪ್ರಕಾರ ಜೀವದ ಯಾವ ಶುದ್ಧ ಸ್ವರೂಪ ಇದೆಯೋ ಅದು ಮಿಥ್ಯಾತ್ವ, ರಾಗದ್ವೇಷ, ವಿಷಯ ಕಷಾಯ ರೂಪದ ಪರಿಣಾಮದ ಮೂಲಕ ನಾಶ ಆಗ್ತಿದೆ, ಘಾತ ಆಗ್ತಿದೆ. ಅಶುದ್ಧ ಪರಿಣಾಮದ ಸ್ವಭಾವನೆ ಹೀಗಿದೆ ಅಂತ ಹೇಳ್ತಾರೆ. ಶುದ್ಧ ಯಾವುದ ಸ್ವರೂಪದಿಂದ ಶುದ್ಧ ಇದೆಯೋ ಅದನ್ನ ನಾಶ ಮಾಡುವಂಥದ್ದೇ ಅಶುದ್ಧ ಪರಿಣಾಮದ ಸ್ವರೂಪ ಇದೆ. ಮಿಥ್ಯಾತ್ವ, ವಿಷಯ ಕಷಾಯ ಹೇಳಿದರು. ವಿಷಯ ಅರ್ಥಾತ್ 5 ಇಂದ್ರಿಯಗಳ ಮಾಧ್ಯಮದಿಂದ ಯಾವ ಜ್ಞಾನ ಕಾರ್ಯ ಮಾಡ್ತಿದೆಯೋ ಆ ಜ್ಞಾನದ ಕಾರ್ಯದೊಳಗ ಆ ಇಂದ್ರಿಯದ ವಿಷಯ ಪದಾರ್ಥ ಏನಿದಾವೆ ಆ ಪದಾರ್ಥಗಳಲ್ಲಿ ಇಷ್ಟ ಅನಿಷ್ಟದ ಬುದ್ಧಿ ಏನಾಗುವುದಿದೆ ಅದುವೇ ಕಷಾಯ ಇದೆ. ಹಾಗಾದ್ರೆ ಈ ಮಿಥ್ಯಾತ್ವ ಅಂತಂದ್ರೆ ಏನ? ಮಿಥ್ಯಾತ್ವ ಅಂತಂದ್ರೆ ನಿರಂತರ ಉದಿಸಿ ಬರ್ತಾ ಇರುವಂಥ ಪರ್ಯಾಯದಲ್ಲಿ ಪ್ರಕಟ ಆಗ್ತಾ ಇರುವಂಥ ನಿರಂತರ ಒಸರುತ್ತಿರುವ ಅಂಥೇಳಿ ಏನು ಹೇಳಿದ್ರು, ಅದು ಬರ್ತಾ ಇದೆ ದ್ರವ್ಯವೆಂಬ ಪರ್ವತ ಶಿಖರದಿಂದ, ದ್ರವ್ಯವೆಂಬ ಹಿಮಗಿರಿಯಿಂದ ನಿರಂತರ ಒಸರಿಸ್ತಾ ಇದೆ. ಶೀತಲ ಚೇತನ ರೂಪದ ಭಾವ. ಆದರೆ ಆ ಚೇತನ ರೂಪದ ಭಾವ ಆ ಚೇತನ ರೂಪದ ಭಾವ ಅನಾದಿ ಕಾಲದಿಂದ ಪರಸನ್ಮುಖ ಇದ್ದ ಕಾರಣ
ಆ ಯಾವ ಅಚೇತನ ದ್ರವ್ಯದ ಪರ್ಯಾಯಗಳಿದಾವೆಯೋ ಅವುಗಳಲ್ಲಿ ಆಸಕ್ತ ಇದ್ದ ಕಾರಣ, ಅವುಗಳ ಸನ್ಮುಖ ಇದ್ದ ಕಾರಣ ಆ ಯಾವ ಶುದ್ಧ ಚೈತನ್ಯ ಸ್ವಭಾವ ಇದೆಯೋ ಅದಕ್ಕೆ ಘಾತಿಸಲ್ಪಡ್ತಾ ಇದೆ. ವಿಷಯ ಕಷಾಯ ರೂಪ ಪರಿಣಾಮ ಆಗೋಕ್ಕಿಂತ ಮುಂಚೆ ತನ್ನ ಸ್ವಭಾವವನ್ನ ಮರೆತು ಹೋಗಿ ತನ್ನ ಸ್ವಭಾವವನ್ನ ಸ್ವೀಕಾರ ಮಾಡದೆ ತನ್ನ ಚೈತನ್ಯ ರಸದ ಆಸ್ವಾದನೆ ಮಾಡದೆ ಜಡದ ಕಡೆಗೆ ಅದರ ದೃಷ್ಟಿ ಇರುವುದೇ ಮಿಥ್ಯಾತ್ವ ಇದೆ. ಮಿಥ್ಯಾತ್ವ ಅಂತಂದ್ರೆ ಬೇರೆ ಏನೂ ಇಲ್ಲ. ಸ್ವಯಂ ಚೈತನ್ಯ ಅಮೃತ ರಸಮಯ ಸ್ವಾದ ಭರಿತ ವಸ್ತು ಇರುವ ಎಳೆದೊಳಗೆ ಮತ್ತು ನಿರಂತರ ಆ ಚೈತನ್ಯ ರಸ ಒಸರುತ್ತಾ ಇರುವ ಎಳೆದೊಳಗೆ ಅದರ ಆಸ್ವಾದನೆ ಮಾಡದ್ದನ ಯಾವುದ ಅಚೇತನ ಇದೆಯೋ ಆ ಅಚೇತನ ಪದಾರ್ಥದ ಕಡೆಗೆ ನಾನು ನನ್ನದೆನ್ನುವ ದೃಷ್ಟಿಯಿಂದ ಅವಲೋಕನೆ ಮಾಡುವುದೇನಿದೆ, ನೋಡುವುದೇನಿದೆ, ಅದುವೇ ಮಿಥ್ಯಾತ್ವ ಇದೆ. ತನ್ನ ಸ್ವರೂಪವನ್ನು ತಾನು ನೋಡದೆ, ತನ್ನ ಸ್ವರೂಪದ ಅನುಭವ ತಾನು ಮಾಡದೆ ಅನ್ಯ ಪದಾರ್ಥಗಳ ಕಡೆಗೆ ಸುಖದ ಸಲುವಾಗಿ ನೋಡುವಿಕೆ ಏನಿದೆ ಅದು ಮಿಥ್ಯಾತ್ವ ಇದೆ. ಸುಖದ ನಿಧಿ ಸ್ವಯಂ ತಾನೇ ಇದ್ರನೂ ಕೂಡ ಸುಖದ ಸಲುವಾಗಿ ಅನ್ಯ ಪದಾರ್ಥಗಳನ್ನು ನೋಡ್ಲಿಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆ ಅನ್ಯ ಪದಾರ್ಥಗಳಿಂದ ಇವನಿಗೆ ಸುಖ ಸಿಗೋದು ಸಾಧ್ಯ ಇಲ್ಲ. ಯಾವುದರೊಳಗ ಇವನ ಸುಖ ಇಲ್ಲವೇ ಇಲ್ಲವೋ ಆ ಪದಾರ್ಥದ ಸನ್ಮುಖ ಈತ ಸುಖದ ಸಲುವಾಗಿ ನೋಡುವಿಕೆ ಏನಿದೆ ಅದು ಮಿಥ್ಯಾತ್ವ ಇದೆ. ತಿಳಿತೇನ್ರಿ? ಯಾವ ಪದಾರ್ಥದಲ್ಲಿ ಸುಖ ಸ್ವಭಾವ ಇಲ್ಲವೇ ಇಲ್ಲ, ಸುಖ ಇಲ್ಲವೇ ಇಲ್ಲ. ಮೊನ್ನೆ ಚರ್ಚೆ ಬಂದದ್ದಿತ್ತು, ಅರಹಂತರಲ್ಲೇ ಅನಂತ ಸುಖ ಪ್ರಗಟ ಇದೆ. ಆದ್ರೆ ಆ ಅರಹಂತರ ಕಡೆಗೆ ನಾನು ನೋಡುವುದರಿಂದ ಆ ಅನಂತದೊಳಗಿಂದ ಒಂದು ಅಂಶ ಕೂಡ ನನಗೆ ಬರುವುದಿಲ್ಲ. ಇನ್ನು ಅಚೇತನ ಶರೀರ, ಮನೆ, ಧನಕನಕಾದಿ ಏನಿದಾವೆ ಅವಂತೂ ಸುಖ ಗುಣದಿಂದ ಶೂನ್ಯ ಇದ್ದಾವೆ. ಹೀಗಿರುವ ಕಾರಣ ನಾನು ಕೇವಲ ಸುಖದ ಅಭಿಲಾಷೆಯಿಂದ ಯಾವುದರೊಳಗಿಂದ ಸುಖ ಅಂಶ ಮಾತ್ರವೂ ಬರುವ ಸಾಧ್ಯತೆ ಇಲ್ಲ. ನನ್ನ ಸಲುವಾಗಿ ಅದರಲ್ಲೇ ಸುಖ ಇಲ್ಲವೇ ಇಲ್ಲ. ಅರಹಂತರಲ್ಲೇ ನನ್ನ ಕುರಿತಾಗಿ ಸುಖ ಇಲ್ಲ. ನನಗೆ ಕೊಡುವಂಥದ್ದು ಅಥವಾ ನನಗೆ ಬರುವಂಥ ಸುಖ ಅರಹಂತರಲ್ಲಿ ಇಲ್ಲ. ಅನಂತ ಸುಖ ಇದೆ ಅವರಲ್ಲಿ. ಆದ್ರೆ ಆ ಅನಂತ ಸುಖ ಕೇವಲ ಅವರಿಗೆ ಪರಿಸೀಮಿತ ಇದೆ. ಈ ಪ್ರಕಾರ ವಸ್ತು ಸ್ವರೂಪಕ್ಕೆ ವಿರುದ್ಧವಾದಂತಹ ದೃಷ್ಟಿ ಏನಿದೆಯಲ್ಲ ಅದು ಮಿಥ್ಯಾ ದೃಷ್ಟಿ ಇದೆ. ವಸ್ತು ಸ್ವರೂಪಕ್ಕೆ ವಿರುದ್ಧ ಏನಾಯಿತು? ಸ್ವಯಂ ಸುಖ ಸ್ವರೂಪಿ ಇರುವುದೊಳಗ ಸುಖದಿಂದ ಶೂನ್ಯವಿರುವಂತಹ ಪದಾರ್ಥಗಳ ಕಡೆಗೆ ಸುಖದ ಅಭಿಲಾಷೆಯಿಂದ ನೋಡುವಿಕೆ ಇದೆಯಲ್ಲ ಅದು ಮಿಥ್ಯಾತ್ವ ಇದೆ. ನಾವು ಮಿಥ್ಯಾತ್ವ ಅಂತಂದ್ರೆ ಯಾವುದೋ ರಾಗಿ ದ್ವೇಷಿ ಅನ್ಯ ದೇವಿಗಳೇ, ಜೈನರವರಲ್ಲ, ಅನ್ಯ ದೇವಿಗಳನ್ನ ಪೂಜಿಸದೇ ಇರುವುದಂದ್ರ ನಾವು ಮಿಥ್ಯಾತ್ವವನ್ನು ಬಿಟ್ಟಿದ್ದೇವೆ ಅಂತ ಹೇಳಿ ಕಲ್ಪನೆ. ಆದ್ರೆ ಒಂದಿಷ್ಟು ಹೇಳನ ಹೋಗೋದು ಅವಶ್ಯಕ ಇದೆ. ಅರಹಂತರ ಕಡೆಗೆ ಕೂಡ ಸುಖದ ಅಭಿಲಾಷೆ ಇಟ್ಕೊಂಡು ನೋಡುವುದೇನಿದೆ ಅಲ್ಲಿ ಮಿಥ್ಯಾತ್ವ ಇದೆ. ಎದೆಗಾರಿಕೆ ಬೇಕು. ಅರಹಂತರ ಕಡೆ ಹೋಗೋದು ಬಿಡೋದಿದೇನು? ಅರೆ ಅರಹಂತರ ಕಡೆಗೆ ಹೋಗುವುದನ್ನು ಬಿಟ್ರೆ ಮತ್ತೆ ಅಲ್ಲಿ ಹೋಗ್ತೀನಿ ನೀನು. ಅರಹಂತರ ಕಡೆಗೆ ಯಾವುದರ ಸಲುವಾಗಿ ಹೋಗುವುದಿದೆ? ಸುಖದ ಅಭಿಲಾಷೆಯಿಂದ, ಅರ್ಥಾತ್ ಅವರೊಳಗಿಂದ ನನಗೆ ಸುಖ ಬರ್ತಿದೆ ಅಂತಲ್ಲ, ಅವರನ್ನು ಪೂಜಿಸುವುದರಿಂದ ಅವರು ಪ್ರಸನ್ನಾಗಿ ನನಗೆ ಏನು ಬೇಕು ಅದು ಕೊಡ್ತಾರೆ ಅನ್ನೋದಿಲ್ಲ. ಆದ್ರೆ ಸುಖದ ಅಭಿಲಾಷೆಯಿಂದನ ಹೋಗೋದಿದೆ, ಸುಖದ ಅಭಿಲಾಷೆಯಿಂದನ ಹೋಗೋದಿದೆ. ಅರ್ಥಾತ್ ಅವರ ಯಾವ ಪ್ರಕಾರ ತ್ರಿಲೋಕ ಪೂಜ್ಯ ಪರಮ ಸುಖಿ ಅಂತರ್ದೃಷ್ಟಿ ಮಾಡುವುದರಿಂದಾಗಿದ್ದಾರೋ, ಆಂತರ್ಯದಲ್ಲಿ ಸ್ಥಿರವಿರುವುದರಿಂದ ಅವರು ತ್ರಿಲೋಕ ಪೂಜ್ಯ ಆಗಿದರು. ಆ ಆಂತರ್ಯದ ದೃಷ್ಟಿಯ ಪ್ರಯೋಗದ ಸಲುವಾಗಿಯೇ ಅಲ್ಲೇ ಆದರ್ಶ ನೋಡ್ಲಿಕ್ಕೆ ಹೋಗುತ್ತಿದೆ. ಪ್ರಯೋಗ ನನ್ನಲ್ಲೇನ ಮಾಡೋದಿದೆ, ಅಭ್ಯಾಸ ನನ್ನಲ್ಲೇನ ಮಾಡೋದಿದೆ, ನಾನೇ ಮಾಡುವುದಿದೆ.
ಅವರೇನೋ ಸ್ವಲ್ಪ ಕೂಡ ಸಹಾಯ ಮಾಡೋದು ಸಾಧ್ಯ ಇಲ್ಲ. ಅವರ ಕಡೆಯಿಂದ ಏನಾದರೂ ಅಪೇಕ್ಷೆ ಇಟ್ಕೊಳ್ಳೋದು ಅರ್ಥಾತ್ ಮಿಥ್ಯಾತ್ವ ಇದೆ. ನಾವು ಇದರದ ವಿಚಾರ ಸ್ವಲ್ಪ ಗಂಭೀರವಾಗಿ ಮಾಡಬೇಕಾಗೋದ ಜೀವನದ ದಿವಸಗಳ, ಜೀವನದ ಕ್ಷಣಗಳ, ಆಯುವಿನ ಕ್ಷಣಗಳ, ನಿಷೇಕಗಳ ನಿರಂತರ ಕ್ಷೀಣಿಸ್ತಾ ಇದ್ದಾವೆ. ಗಂಭೀರವಾಗಿ ಈ ವಿಷಯದ ಕುರಿತು ವಿಚಾರ ಮಾಡೋದು ಅವಶ್ಯಕಿದೆ. ಪಂಚ ಪರಮ ಇಷ್ಟ ಇದ್ರೂ ಕೂಡ ಆ ಪರಮ ಇಷ್ಟವಿರುವಂಥ ಯಾವ ಪಂಚ ಪದಗಳಿದಾವೆಯೋ ಅವ ಅನ್ಯ ದ್ರವ್ಯದ್ದು ಅದು. ಆದ್ರೆ ನನ್ನಲ್ಲೇನ ಒಂದು ವೇಳೆ ಅಂಥದ್ದು ಯಾವುದರ ಪದ ಪ್ರಕಟ ಆದ್ರೂ ಅದರ ಆಶ್ರಯ ನಾನು ಮಾಡಿದ್ರೆ ಇನ್ನೊಂದಂಥ ಪರ್ಯಾಯ ಬರ್ತಿತ್ತು. ಅನ್ಯ ದ್ರವ್ಯದ ಆ ಪರಮ ಪದಗಳ ಆಶ್ರಯದಿಂದಂತೂ ನನಗೇನು ಮಣ್ಣು ಸಿಗುವುದಿಲ್ಲರಿ. ಏನ್ ಸಿಗ್ತಿದೆ? ಯಥಾ ಪ್ರಕಾರ ಏನಿದೆ ಅದ ಸಂಸಾರ ಇರ್ತಿದೆ. ಗಳಿಸಿದ್ದೇನ್ರಿ, ಸಿಕ್ಕಿದ್ದೇನು, ಪಡೆದದ್ದೇನು? ಯಥಾ ಪ್ರಕಾರ ಸಂಸಾರ ಏನಿದೆಯಲ್ಲ ಅದೇ ಉಳಿತಿದೆ, ಬಂಧನ ಉಳಿತಿದೆ, ಆಕುಲತೆನೆ ಉಳಿತಿದೆ. ಏನ್ ಸಿಗ್ತಿದೆ ಅವರಿಂದ? ಅವರಿಂದ ಏನ್ ಸಿಗ್ತಿದೆ? ಅದು ಮೂರು ಲೋಕದೊಳಗೆ ಯಾರಿಂದನೂ ಸಿಗುವುದಿಲ್ರಿ. ಅವರಿಂದ ಏನು ಸಿಗ್ತಿದೆಯಲ್ಲ ಯಾವುದೋ ಜೀವಕ್ಕ, ಅದು ಮೂರು ಲೋಕದೊಳಗೆ ಯಾರಿಂದನೂ ಯಾವುದರಿಂದನೂ ಸಿಗುವುದಿಲ್ಲ. ಏನಿದೆ ಹಾಗಾದ್ರೆ? ಅಂತರ್ಮುಖತೆ. ನನ್ನ ಸುಖ ನನ್ನಲ್ಲಿ ಇದೆ, ನಿನ್ನ ಸುಖ ನಿನ್ನಲ್ಲಿ. ನನ್ನ ನಿಧಿಯ ಮಾಲೀಕ ನಾನಿದ್ದೇನೆ, ನಿನ್ನ ನಿಧಿಯ ಮಾಲೀಕ ನೀನಿದ್ದೆ. ನೀನು ನನ್ನ ಕಡೆ ನೋಡುವುದರಿಂದ ನಿನ್ನ ನಿಧಿಯ ಪ್ರಾಪ್ತಿಯನ್ನ ನೀನು ಬಿಟ್ಟುಕೊಟ್ಟು ಅದರಿಂದ ನೀನು ದುಃಖಿ ಆಗ್ತಾ ಇದ್ದೆ. ಬೇರೆ ಏನೂ ಇಲ್ಲ. ನೀ ನನ್ನ ಕಡೆ ನೋಡು, ನಾನು ನಿನಗೆ ಸುಖ ಕೊಡ್ತೇನೋ ಅನ್ನುವ ಮೋಸದ ವ್ಯಾಪಾರ ಜೈನ ದರ್ಶನದೊಳಗೆ ಅಥವಾ ಪಂಚಪ್ರಭುಗಳ ಹತ್ರ ಇರುತ್ತಿತ್ತು. ಅದೆಲ್ಲ ಅನ್ಯತ್ರ ಇರ್ತಿದೆ. ಮಾಮೇಕಂ ಶರಣಂ ವ್ರಜ, ಸರ್ವ ಸಂಘ ಪರಿತ್ಯಾಗ ಮಾಡು ಮತ್ತು ನನಗೆ ಶರಣ ಬಾ ಅಂತ ಕೃಷ್ಣ ಹೇಳಿದ ಅರ್ಜುನನಿಗೆ ಗೀತಾದೊಳಗ. ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನಿಗೆ ಶರಣವ. ಅದೇ ಪ್ರಕಾರ ಅದಂತೂ ವಾಸ್ತವಿಕಿದೆ ನಮ್ಮ ಶಾದ್ವಾದ ದೃಷ್ಟಿಯವರಿಗೆ. ನಮ್ಮ ಶಾದ್ವಾದ ದೃಷ್ಟಿಯುಳ್ಳವರು ಯಾವುದೂ ಅಸತ್ಯ ಎಂದಿರುವುದೇ. ಮಾಮೇಕಂ ಶರಣಂ ವ್ರಜ, ಆ ತ್ರಿಕಾಲಿ ಯಾವ ಧ್ರುವ ಭಗವಾನಾತ್ಮ ಹೇಳ್ತಾ ಇದ್ದಾನೋ, ವಸ್ತು ತತ್ವ, ನ್ಯಾಯಕ ತತ್ವ, ಅಂತಃ ತತ್ವ ಹೇಳ್ತಾ ಇದೆ. ನೀ ಬಿಟ್ಟು ಬಿಡ, ಎಲ್ಲ ಸುಖದ ಸಲುವಾಗಿ ಅವರಿವರ ಬಾಗಿಲಿಗೆ ಹೋಗ್ಬೇಡ. ನೀ ನನ್ನ ಹತ್ರ ಏನಿದೆ ಅದೆಲ್ಲವೂ ನಿನ್ನದೇ ಇದೆ. ನಾನು ಸ್ವಲ್ಪ ಕೂಡ ನನ್ನ ಸಲುವಾಗಿ ಇಟ್ಕೊಳ್ಳುವುದಿಲ್ಲ. ಧ್ರುವ ದ್ರವ್ಯ ಹೇಳ್ತಾ ಇದ್ದೇನೆ. ಪರಮ ಪಾರಿಣಾಮಿಕ ಭಾವ ಹೇಳ್ತಾ ಇದೆ. ಯಾವ ಭಾವಕ್ಕೆ ಹೇಳ್ತಾ ಇದೆ? ಔದೈಕ ಭಾವಕ್ಕೆ ಹೇಳ್ತಾ ಇದೆ. ಉಪಶಮ ಭಾವ ಆ ರೂಪ ಕಾರ್ಯ ಮಾಡ್ತಾ ಇದೆ. ಕ್ಷಾಯಿಕ ಭಾವ ಆ ರೂಪ ಕಾರ್ಯ ಮಾಡ್ತಾ ಇದೆ. ಕ್ಷಯೋಕ್ಷಮ ಭಾವ ಆ ರೂಪ ಕಾರ್ಯ ಮಾಡ್ತಾ ಇದೆ. ಏನಿದೆ ಲೋಕದೊಳಗೆ? ನೀ ಎಲ್ಲಿ ಹೋದ್ರೂ, ಸ್ವರ್ಗಕ್ಕೆ ಹೋದ್ರೂ ನಿನಗೇನಿಲ್ಲ, ವಿದೇಶ ಕ್ಷೇತ್ರಕ್ಕೆ ಹೋದ್ರೂ ನಿನಗೇನಿಲ್ಲ, ಎಲ್ಲಿ ಹೋದ್ರೂ ನಿನಗೇನಿಲ್ಲ. ಅರ್ಹಂತರ ಸಮೋಸರಣದೊಳಗೆ ನೀ ಧರಣಿ ಕುಂತ್ರನು ನಿನಗೇನು ಸಿಗುವುದಿಲ್ಲ. ಶಾದ್ವಾದ ದೃಷ್ಟಿಯೊಳಗೆ ಪ್ರತಿಯೊಂದು ಸ್ವಾರ್ಥಪೂರಿತ ವಚನಗಳ ಸತ್ಯ ಇದ್ದಾವೆ. ಲೋಕದೊಳಗೆ ಯಾವ ಎಲ್ಲ ಡಂಭಾಚಾರ ನಡೆದಿದೆ, ಅವರು ಹೇಳುವಂತಹ ಪ್ರತಿಯೊಂದು ಮಾತು ಶಾದ್ವಾದದ ದೃಷ್ಟಿಕೋನದಿಂದ ಸತ್ಯ ಇದ್ದಾವೆ. ಅದರ ಸಲುವಾಗಿನ ಜೈನ ಕುಲ ಸಿಗೋದ ಕಠಿಣ ಇದೆ. ಈ ಜೈನ ಕುಲದ ತಾತ್ಪರ್ಯನ ಇದೆ ಪ್ರತಿಯೊಂದು ಮಾತನ್ನ ಶಾದ್ವಾದದ ದೃಷ್ಟಿಕೋನದಿಂದ ತಗೊಳ್ಳೋದು. ನಿನಗೇನು ಬರ್ತಿದೆ? ಯಾರಾದರೂ ಅಂದರು, ಹೌದು ನನಗೇನು ಬರ್ತಿದೆ? ಏನು ಬರ್ತಿದೆ? ನನಗೆ ನನ್ನ ಕಾರ್ಯ ಮಾಡಲಿಕ್ಕೆ ಬರ್ತಾ ಇಲ್ಲ. ಅದೇ ಬರ್ತಾ ಇಲ್ಲ ಅಂದಮೇಲೆ ಇನ್ನೊಬ್ಬರ ಕಾರ್ಯ ಮಾಡಲಿಕ್ಕೆ ಯಾಕೆ ಬರೋದು? ನನಗೆ ನನ್ನ ಸುಖ ಸವಿಲಿಕ್ಕೆ ಬರ್ತಾ ಇಲ್ಲ, ನನ್ನ ಮನೆಯಲ್ಲಿರುವಂಥ ಊಟ ಮಾಡಲಿಕ್ಕೆ ಬರ್ತಾ ಇಲ್ಲ, ಇನ್ನು ಇನ್ನೊಬ್ಬರ ಮನೆಯೊಳಗಿರುವಂಥ ಊಟ ನಾನು ಹೇಗೆ ಮಾಡೋಕ್ಕೆ ಸಾಧ್ಯ ಇದೆ? ಪರದಿಂದ ಜಡದಿಂದ ಸುಖಿ ಹೇಗಾಗೋ ಸಾಧ್ಯ ಇದೆ? ಅಲ್ಲಿ ಇದೆ ಅಥವಾ ಇಲ್ಲ ಗೊತ್ತಿಲ್ಲ. ಅಲ್ಲಿ ಇಲ್ಲ, ಇದು ವಸ್ತು ಸ್ವರೂಪ ಇದೆ. ಇದು ಒಂದು ವೇಳೆ ಇದ್ರೂ ಕೂಡ ಅದು ನನಗೆ ಹೇಗೆ ಪ್ರಾಪ್ತ ಆಗೋದು? ಅದು ಅವರ ನಿಧಿ ಇದೆಯಲ್ಲ. ಇನ್ನೊಬ್ಬರು ಶ್ರೀಮಂತಿಕೆಯಿಂದ ನಮಗೇನು ಲಾಭ ಇದೆ ರೀ? ಅವರ ಪಕ್ಕದ ಮನೆಯಲ್ಲೇ ವಾಸ ಮಾಡ್ತೇವೆ, ಆದ್ರೆ ಅವರು ನಮಗೆ ಅವರ ಶ್ರೀಮಂತಿಕೆ ಉಪಭೋಗ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಪಕ್ಕದ ಮನೆಯಲ್ಲೇ?
ವಿಚಾರ ಮಾಡೋದ್ರೆ ಲೋಕನೀತಿ ಇದೆ ರೀ ಇದು. ಹಾಗಾದ್ರೆ ಅರಹಂತರ ಹತ್ರ ಹೋದ್ರೆ ಅವ್ರ ಸುಖ ನಾವು ಭೋಗಿಸ್ಲಿಕ್ಕೆ ನಮಗೆ ಅವ್ರು ಯಾಕೆ ಅವಕಾಶ ಮಾಡಿಕೊಡೋರು? ಲೌಕಿಕ ಜನರಲ್ಲೇ ಇಷ್ಟು ಬುದ್ಧಿವಂತಿಕೆ ಇದೆ, ಮತ್ತು ಆ ಅಲೌಕಿಕ ಸರ್ವಜ್ಞ ಪ್ರಭುವಿನಲ್ಲಿ ಬುದ್ಧಿವಂತಿಕೆ ಇಲ್ಲ. ಬಂದವರಿಗೆಲ್ಲ ಸುಖ ಕೊಡ್ಬೇಕಾದ್ರೆ ಅವನು ಬುದ್ಧಿವಂತ ಇಲ್ಲ, ಅರ್ಥಾತ್ ಮೂರ್ಖ ಇದ್ದಾನೆ ಅಂತ ಸಿದ್ಧ ಆಗ್ತಿದ್ದೀರಿ. ಕೊಟ್ಟ ಅಂತಂದ್ರ ವೀತರಾಗ ಪ್ರಭು ತನ್ನ ಭಕ್ತರಿಗೆ ಸುಖವನ್ನ ಸ್ವಲ್ಪ ಸ್ವಲ್ಪ ಕೊಟ್ಟ ಅಂತಂದ್ರ ಮೂರ್ಖ ಸಿದ್ಧ ಆಗ್ತಂತೆ. ಅವನು ಸರ್ವಜ್ಞ ಇದ್ದಂತೆ, ಅವ್ಯಾಕೆ ಮೂರ್ಖ ಇರ್ತಾನೆ? ನಾನು ಮೂರ್ಖತೆಯಿಂದ ಅವನಿಂದ ಬಯಸ್ತಾ ಇದ್ದೇನ್ರಿ, ನಾನು ಮೂರ್ಖ ಇರುವುದರಿಂದ ಅವನ ಮೂಲಕ ಸುಖ ಪ್ರಾಪ್ತಿ ಆಗ್ತಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಅವನೇ ಕೊಡ್ತಾನೆ, ನನ್ನ ದುಃಖದ ಪರಿಹಾರ ಅವನೇ ಮಾಡ್ತಾನೆ ಅಥವಾ ಇಲ್ರಿ? ನಮ್ಮ ದುಃಖದ ಪರಿಹಾರ ಅರಹಂತ ಪ್ರಭು ಮಾಡುವ ಹಾಗೆ ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಏನ್ ಮಾಡ್ತಾರವ್ರ? ನೀನು ಪರಪದಾರ್ಥದ ಕಡೆಗೆ ನೋಡಲೇಬೇಡ, ಒಂದು ಕ್ಷಣ ನಿನ್ನ ವಿಶ್ವಾಸ ಮಾಡು. ನೀನು ಇಂಥ ಪದಾರ್ಥ ಇದ್ದಿ, ಮೂರು ಲೋಕದೊಳಗೆ ಅಸಾಧಾರಣ 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 ಜ್ಞಾನ ಗುಣದಿಂದ ಯುಕ್ತ ಒಂದು ಚೈತನ್ಯ ಪದಾರ್ಥ ನೀನಿದ್ದಿ. ಯಾವ ರೂಪಿ ಪದಾರ್ಥದಿಂದ ಘಾತಿಸಲ್ಪಡುವ ಸಾಧ್ಯತೆ ಇಲ್ಲ ಅಂತ ಅರೂಪಿ ಚೈತನ್ಯ ಪದಾರ್ಥ ನೀನಿದ್ದಿ. ನಿನ್ನೊಳಗೆ ಬರೇ 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 ನಿರಾಕುಲ ಆನಂದ ಇದೆ. ನೀನು ವಿಕಲ್ಪ ಬಿಟ್ಟು ಬೇಡ. ನಾನು ಜ್ಞಾನ ಸ್ವರೂಪಿ ಇದ್ದೇನೆ, ನಾನು ಅರೂಪಿ ಇದ್ದೇನೆ, ನಾನು ದೇಹದಿಂದ ಭಿನ್ನ ಇದ್ದೇನೆ, ಇದು ವಿಕಲ್ಪ ಬಿಟ್ಟುಬಿಡು. ಯಾವ ಪ್ರಕಾರ ನೀನು ವಿಕಲ್ಪಾತ್ಮಕವಾಗಿ ತಿಳಿದಿದೆಯೋ ಆ ವಿಕಲ್ಪ ಬಿಟ್ಟು ಅದನ್ನು ತಿಳಿ, ಅರ್ಥಾತ್ ಅದರ ಅನುಭವ ಆಗ್ತಿದೆ. ವಿಕಲ್ಪವೆಂಬ ಕವಚಿರುವೆಳೆದೊಳಗ ಅದರದ ಅನುಭವ ಆಗುವುದಿಲ್ಲ. ಅದಕ್ಕೆ ಶಿಪ್ಪೆ ಇದೆ ರೀ, ವಿಕಲ್ಪದ ಶಿಪ್ಪೆ. ನಾನು ಚೈತನ್ಯ ಸ್ವರೂಪಿದ್ದೇನೆ, ಜ್ಞಾತಾ ಸ್ವರೂಪಿದ್ದೇನೆ, ಅರೂಪಿ ಆನಂದದ ಸಾಗರನಿದ್ದೇನೆ, ಕರ್ಮಾದಿಗಳಿಂದ ಅಸ್ಪೃಷ್ಟ ತ್ರಿಕಾಲದಲ್ಲೂ ಭಿನ್ನ ವಸ್ತು ಇದ್ದೇನೆ ಅನ್ನೋ ವಿಕಲ್ಪ ಇದೆಯಲ್ಲ, ಇದು ಬಲಿಷ್ಠವಾದಂತಹ ಶಿಪ್ಪೆ. ತೆಂಗಿನಕಾಯಿ ಇದೆಯಲ್ಲ, ಕೊಬ್ಬರಿ ತಿನ್ನೋದಿದೆ, ಆ ಪರಟಿ ಒಡಿಲಿಕ್ಕೆ ಬೇಕು ಅಥವಾ ಬೇಡ್ರಿ, ತೆಗಿಲಿಕ್ಕೆ ಬೇಕು ಅಥವಾ ಬೇಡ್ರಿ. ಅದೇ ಪ್ರಕಾರ ಇದು ಪರಟಿ ಇದೆ. ಮಧುರವಾದಂತಹ ಕೊಬ್ಬರಿಯ ಆಸ್ವಾದ ಬರಬೇಕಾಯ್ತು ಅಂತಂದ್ರೆ ಪರಟಿಯನ್ನ ತೆಗಿಬೇಕಾಗುತ್ತೆ. ಅದು ಪರಟಿಯ ಸದೃಶ. ಅದನ್ನು ತಿನ್ಲಿಕ್ಕೆ ಹೋದ್ರೆ ಏನಾಗ್ತಿದ್ದೀರಿ? ಕೊಬ್ಬರಿ ಸ್ವಾದಂತೂ ಬರೋದು ಹೋಯ್ತು, ಆದ್ರೆ ಹಲ್ಲು ಬರ್ಕೊಂಡು ಕೂಡುತ್ತೆ. ಅದೇ ಪ್ರಕಾರ ವಿಕಲ್ಪದ ಮೂಲಕ ಅತೀಂದ್ರಿಯ ಆನಂದದ ಅನುಭೂತಿಯಂತೂ ಆಗೋ ಸಾಧ್ಯ ಇಲ್ಲ. ಆದ್ರೆ ವಿಕಲ್ಪದ ಮೂಲಕ ಪ್ರಗಟ ಜ್ಞಾನ, ಏನು ಕೋಮಲ ಜ್ಞಾನ ಇದೆಯಲ್ಲ, ಅದು ಮುರಿದು ಹೋಗ್ತಿದೆ, ನಾಶ ಆಗಿ ಹೋಗ್ತಿದೆ. ಏನ್ ಹೇಳ್ತಾ ಇದ್ದಾರೆ ನೋಡಿ. ನೀರಿನ ಯಾವ ಪ್ರಕಾರ ನೀರು ಸ್ವರೂಪದಿಂದ ನಿರ್ಮಲವಿದೆ, ಕೆಸರಿನ ಸಂಯೋಗದಿಂದ ಮಲಿನವಾಗುತ್ತದೆ, ಅರ್ಥಾತ್ ನೀರಿನ ಶುದ್ಧತನವು ಘಾತಿಸಲ್ಪಡುತ್ತದೆ. ಅದೇ ಪ್ರಕಾರ ಅದನ್ನಂತೂ ನಾವು ತಿಳಿತೀವ, ಇದನ್ನು ನಾವು ತಿಳಿತಾ ಇಲ್ಲ. ಆದ್ರೆ ಅದೇ ಪ್ರಕಾರ ನೀರು ಕೆಸರಿನ ಸಂಯೋಗದಿಂದ ಮಲಿನ ಆಗಿದೆಯೋ ಅಥವಾ ಇಲ್ಲ, ಇದು ಯಾರಿಗೆ ತಿಳಿಯುವುದಿಲ್ಲ ಅನ್ನೋ ಮಾತಿಲ್ಲ. ಅದು ಮಲಿನಾಗಿದ್ರೂ ಕೂಡ ಸ್ವಭಾವದಿಂದ ಶುದ್ಧ ಇದೆ ಅನ್ನೋದು ವಿಚಾರ ಮಾಡಿದ್ರೆ ತಿಳಿದು ಬರ್ತಿದೆಯೋ ಅಥವಾ ಇಲ್ರಿ? ಕೆಸರಿನ ಸಂಯೋಗದಿಂದ ಮಲಿನ ಆಗಿದ್ರೂ ಕೂಡ ಅದ ಸ್ವಭಾವದಿಂದ ಶುದ್ಧ ಇದೆ. ಅರ್ಥಾತ್ ಅದು ಕೆಲ ಸಮಯ ಕಳೆದ ನಂತರ ಪುನಃ ಹಾಗೇ ಬಿಟ್ರ, ಅದರ ಜೊತೆಗೆ ಯಾವ ಚೇಷ್ಟೆ ಮಾಡದೇ ಇದ್ರ ಬಕೆಟ್ ಒಳಗೆಲ್ಲ ಮಲಿನ ನೀರಿದೆ ರೀ. ಆದ್ರೆ ಅದನ್ನು ಹಾಗೇ 4-6 ಗಂಟೆ ಬಿಟ್ಟ ನಂತರ ಏನಾಗ್ತಿದೆ? ತಿಳಿ ನೀರು ಮೇಲೆ ಬರ್ತಿದೆ, ಸ್ವಭಾವ ರೂಪದ ನೀರು ಮೇಲೆ ಬರ್ತಿದೆ. ಕೆಳಗಡೆ ಅದರ ಸಂಯೋಗ ಯಾವುದರದ್ದಾಗಿದೆಯೋ ಅದು ಕೆಳಗೆ ಹೋಗ್ತಿದೆ. ಇದು ಯಾರಿಗೆ ಬೇಕಾದವರಿಗೂ ತಿಳಿಯುವಂತಹ ವಿಷಯ ಇದೆ. ಆದ್ರೆ ಈ ಅರೂಪಿ ಆತ್ಮನ ಮಾತು ತಿಳಿಯುವುದಿಲ್ಲ. ಅದಕ್ಕೆ ತಿಳಿಯುವಂತಹ ದೃಷ್ಟಾಂತದ ಮೂಲಕ ತಿಳಿಯದೇ ಇರುವಂತಹ ವಸ್ತುವಿನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಅವ್ಯಕ್ತ ಇರುವಂಥದ್ದು, ಅನುಭವದಲ್ಲಿ ಬರದೇ ಇರುವಂಥದ್ದು, ಇದುವರೆಗೂ ಪ್ರಾಪ್ತ ಆಗದೇ ಇರುವಂಥ
ನಿಜ ಸ್ವರೂಪದ ಮಾತು ಹೇಳ್ತಾ ಇದ್ದಾರೆ. ಜೀವ ಹೇಗಿದ್ದಾನೆ? ದ್ರವ್ಯದಿಂದ ಶುದ್ಧ ಇದ್ದಾನೆ. ಶುದ್ಧ ಅಂದ್ರೆ ಏನು? ಶುದ್ಧ ಅಂದ್ರೆ ಏನು? ಕೇವಲ ಜ್ಞಾನ, ಕೇವಲ ದರ್ಶನ, ಕೇವಲ ಸುಖ, ಕೇವಲ ಅವನಲ್ಲೇ ಜ್ಞಾನವನ್ನು ಹೊರತುಪಡಿಸಿ ಏನೂ ಇಲ್ಲ. ಜ್ಞಾನದ ವಿಕಲ್ಪನೂ ಇಲ್ಲ. ಜ್ಞಾನದ ವಿಕಲ್ಪನೂ ಇಲ್ಲ. ಅವನಲ್ಲೇ ದರ್ಶನವನ್ನು ಹೊರತುಪಡಿಸಿ ದರ್ಶನದೊಳಗೆ ದೋಷ ಇಲ್ಲ. ದೃಷ್ಟಿ ದೋಷ ಅಂತೀವಲ್ಲ, ಆ ದೋಷ ಇಲ್ಲ. ಕೇವಲ ನಿರ್ಮಲ ದೃಷ್ಟಿ ಇದೆ. ಕೇವಲ ದೃಷ್ಟಿ, ಕೇವಲ ದೃಷ್ಟಿ, ಕೇವಲ ಶಬ್ದದ ಅರ್ಥ ಅದರೊಳಗೆ ಯಾವುದ್ರದ್ದು ಮಿಶ್ರಣ ಇಲ್ಲ. ಕೇವಲ ದರ್ಶನ, ಕೇವಲ ಜ್ಞಾನ, ಕೇವಲ ಸುಖ. ಸುಖದೊಳಗೆ ಯಾವ ಪರಾಧೀನತೆ ಇಲ್ಲ. ದುಃಖದ ಲವಲೇಶ ಇಲ್ಲ. ಬಲ, ವೀರ್ಯ, ಅವನ ಬಲ ಎಷ್ಟಿದೆ? 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 ಈ ಸಮಯದೊಳಗ ಸರ್ವಜ್ಞ ಸ್ವಭಾವದ ಸ್ವೀಕಾರ ಮಾಡುವಷ್ಟು ಬಲ ಇದೆ. ಸರ್ವಜ್ಞತೆ ಈ ಸಮಯದಲ್ಲಿ ಪ್ರಕಟ ಆಗಲಿಕ್ಕಿಲ್ಲ, ಈ ಕಾಲದಲ್ಲೇನೂ ಪ್ರಕಟ ಆಗಲಿಕ್ಕಿಲ್ಲ. ಅದರ ಸರ್ವಜ್ಞ ಸ್ವಭಾವದ ಸ್ವೀಕಾರ ಮಾಡಿ ಅದರ ಆಸ್ವಾದನೆ ಪಡೆಯುವಂತಹ ಶಕ್ತಿ, ವೀರ್ಯ, ಬಲ ಅವನಲ್ಲಿ. ನಿರಾಕುಲ ಶಾಂತಿಯ ಅನುಭವ ನೋಡ್ರಿ. ಬಲ ಯಾಕೆ ಹೇಳಿದ್ದಾರೆ? ಕೇವಲ ಬಲಶಾಲಿ ಇದ್ದಾನೆ. ಯಾವುದರ ಸಲುವಾಗಿ ಹೇಳಿದ್ದಾರೆ? ಅವನ ಬಲವನ್ನ ಘಾತಿಸುವಂಥ ವಸ್ತು ಮೂರು ಲೋಕದೊಳಗೆ ಯಾವುದು ಇಲ್ಲ. ಬೇಕಾದಂಥದ್ದು ಮೋಹನೀಯ ಕರ್ಮದ ಉದಯ ಇರಲಿ, ಅಸಾತಾವೇದನೆಯದು ಉದಯ ಇರಲಿ, ಅವನ ಚೈತನ್ಯ ಬಲವನ್ನು ಘಾತಿಸುವಂತಹ ಶಕ್ತಿ ಆ ಕರ್ಮಕ್ಕೆ ಇದೆ ಏನ್ರಿ? ಈ ದೇಹಕ್ಕೆ ಇದೆ ಏನ್ರಿ? ಆ ಯಾವನೋ ವಿರೋಧಿ ಆಡುವ ಶಬ್ದಕ್ಕೆ ಇದೆ ಏನ್ರಿ? ಯಾವುದಕ್ಕಿದೆ? ಬಲ ಯಾವುದಕ್ಕಿದೆ? ಚೈತನ್ಯಾನಂದ ಸ್ವರೂಪದ ಸ್ವೀಕಾರ ಮಾಡುವಂತಹ ಯಾವ ಬಲ ಇದೆಯೋ ಆ ಬಲವನ್ನು ಮುರಿದು ಹಾಕುವ ಸಾಮರ್ಥ್ಯ ಯಾವುದರೊಳಗಿದೆ? ನಷ್ಟ ಮಾಡುವ ಸಾಮರ್ಥ್ಯ ಯಾವುದರೊಳಗಿದೆ? ಹಾಗಾದ್ರೆ ಹಾಗೆ ನಷ್ಟ ಆಗಿದೆ. ನಾನು ಸ್ವಯಂ ಅದರ ಕಡೆಗೆ ನೋಡ್ತಾ ಇಲ್ಲ ಅಂಥೇಳಿ ನಷ್ಟ ಅಂಥೇಳಿ ಹೇಳಿದ್ದಾರೆ. ನಾನು ಸ್ವಯಂ ಅದರ ಕಡೆಗೆ ಜಗತ್ತಿನೊಳಗೆ ಯಾರೂ ನನ್ನ ಬಲವನ್ನ ಕಮ್ಮಿ ಮಾಡೋದು ಸಾಧ್ಯ ಇಲ್ಲ. ಆದರೆ ನಾನೇ ನನ್ನ ಬಲದ ಸ್ವೀಕಾರ ಮಾಡಿಲ್ಲ, ಅರ್ಥಾತ್ ದುರ್ಬಲನಾಗಿ ಪರಪದಾರ್ಥದ ಕಡೆಗೆ ನೋಡ್ತಾ ಇದ್ದೆ. ವಿಚಾರ ಮಾಡ್ರಿ, ದೀನತೆ ಏನಿದೆ ಅದು ದುರ್ಬಲತೆಯದ್ದೇ ಲಕ್ಷಣ ಇದೆ. ಹೌದು ಅಥವಾ ಇಲ್ಲ? ದೀನತೆ ಅರ್ಥಾತ್ ಪರಪದಾರ್ಥದ ಕಡೆಗೆ ನೋಡೋದು. ಯಾರಿಗೆ ತನ್ನ ಮನೆಯಲ್ಲಿರುವಂತಹ ನಿಧಿ, ಯಾರಿಗೆ ತನ್ನ ಸ್ವಂತದ ಆಸ್ತಿಯ ಪರಿಚಯ ಇಲ್ಲವೋ ಅವರ ಅನ್ಯದ ಕಡೆಗೆ ನೋಡ್ತಾರೆ. ಆ ನೋಡುವುದರೊಳಗೆ ದೀನತೆ ಇದೆ. ಆ ದೀನತೆಗೆ ಆಧಾರ ದುರ್ಬಲತೆ ಇದೆ. ಏನಿದೆ? ಯಾವುದರ ಸಲುವಾಗಿ ನೋಡ್ತಾ ಇದ್ದೇವೆ? ಡಾಕ್ಟರ್ ಕಡೆಗೆ ಎಷ್ಟು ದೈನ್ಯತೆಯಿಂದ ಬೇಡ್ಕೊಳ್ತಾರೆ. ಹೌದು ಅಥವಾ ಇಲ್ಲ? ಎಷ್ಟು ಆ ರೋಗಗ್ರಸ್ತ ವ್ಯಕ್ತಿ ಎಷ್ಟು ದೀನತೆಯಿಂದ ಅವ್ರ ಕಡೆಗೆ ನೋಡ್ತಾನ್ರಿ. ಅವ ಅತ್ಯಂತ ಕಠೋರ ಇದ್ರನೂ ಕೂಡ, ಹೌದು ಅಥವಾ ಇಲ್ಲ? ಅವ ಅತ್ಯಂತ ಕಠೋರ ಶಬ್ದದ ಪ್ರಯೋಗ ಮಾಡ್ತಾ ಇದ್ರನು, ನೋಡ್ಲಿಕ್ಕೆ ವಿಕೃತ ಕಠೋರ ಇದ್ರನೂ ಕೂಡ ಇವ ಅತ್ಯಂತ ದೀನನಾಗಿ ಅವನ ಹತ್ರ ಕೇಳ್ಕೊಳ್ತಾ ಇರ್ತಾನೆ ಅಥವಾ ಅಪೇಕ್ಷೆ ಮಾಡ್ತಾ ಇರ್ತಾನೆ ಅವನಿಂದ. ಆದ್ರೆ ಆತ್ಮನಲ್ಲೇ ಅದೆಲ್ಲ ಮಾಡಬೇಕಾದಂಥ ಸ್ವಭಾವನೆ ಇಲ್ಲ. ಅದು ಮಾಡ್ತಾ ಇದ್ದಾನೆ, ಅವನ ದೌರ್ಬಲ್ಯ ಇದೆ. ಅವ ತನ್ನ ನಿಜ ಸಾಮರ್ಥ್ಯವನ್ನ ತಿಳಿದ ಅಂತಂದ್ರೆ ಯಾರೂ ಏನೂ ಮಾಡುವ ಸಾಧ್ಯತೆ ಇಲ್ಲ. ನನ್ನ ಬಲವನ್ನ ನಾನು ಧಿಕ್ಕರಿಸ್ತಾ ಇದ್ದೇನೆ ಅನ್ನೋದು ಒಂದು ಸಲ ಅವನಿಗೆ ಲಕ್ಷ್ಯಕ್ಕೆ ಬಂತು ಅಂತಂದ್ರೆ ಅವನಿಗೆ ಯಾವ ನಿರಾಕುಲ ಶಾಂತಿಯ ನಿಧಿಯನ್ನ ಪ್ರಾಪ್ತ ಮಾಡಿಕೊಳ್ಳುವ, ಅನುಭವಿಸುವ ಯಾವ ಒಂದು ಅಧಿಕಾರ ಇದೆ, ಆ ಅಧಿಕಾರಕ್ಕೆ ಅಡ್ಡಿ ಬರುವಂತಹ ಸಾಮರ್ಥ್ಯ ಲೋಕದ ಯಾವ ಪದಾರ್ಥಗಳು. ಇಂದಿನವರೆಗೆ ಅನಂತ 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 ಕಾಲ ಕಳೆದು ಹೋಯ್ತ್ರೆ. ಅನಂತ ಬಾರಿ ಕೇಳಿದ್ದಿರಬಹುದು ನಾವು, ಅದರ ವಿಶ್ವಾಸ ಮಾಡಲಿಲ್ಲ. ಒಂದು ಸಲ ಪ್ರಯೋಗ ಮಾಡಲಿಲ್ಲ. ಹೌದು, ನಾನು ಹೀಗಿರಬಹುದೇನೋ.
ಆ ಸರ್ವಜ್ಞರು ನನಗೆ ಹೇಳ್ತಾ ಇದ್ದಾರೆ, ನೀನು ಹೀಗಿದ್ದಿ, ನೀನು ಹೀಗಿದ್ದಿ. ಆ ಭಾವಲಿಂಗಿ ಸಂತ ಅಂಥ ನಿರ್ಜನ ವನದೊಳಗೆ ಕೂತ, ಉರಿಯುತ್ತಿರುವಂಥ ಬಿಸಿಲಿನೊಳಗ ಬೆಟ್ಟದ ಶಿಖರದ ಮೇಲೆ ಕೂತ ಯಾವ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೇಳ್ತೇವೆಯೋ, ಅವರ ತಪಸ್ಸು ಮಾಡ್ತಾ ಇಲ್ಲ, ತಪಸ್ಸಿನ ಅಗ್ನಿಯೊಳಗೆ ಬೇಯ್ತಾ ಇಲ್ಲ, ಆನಂದದ ಸಾಗರದೊಳಗ ತೇಲಾಡ್ತಾ ಇದ್ದಾರೆ, ಮುಳುಗಿ ಹೇಳ್ತಾ ಇದ್ದಾರೆ. ಧರ್ಮ ಅಂತಂದ್ರೆ ಕಠಿಣ ಅನ್ನಿಸ್ತಿದೆ ನಮ್ಗೆ, ಯಾಕಂದ್ರೆ ಅದು ಬಾಹ್ಯದಿಂದ ನೋಡ್ತೀವ್ರಿ. ಆದ್ರೆ ಆ ಬಾಹ್ಯದ ಅವಸ್ಥೆಯ ಕುರಿತು ಸ್ವಲ್ಪ ಕೂಡ ಅವರಿಗೆ ಸಂವೇದನ ಆಗದೆ ಇರೋದು, ಆ ಬಾಹ್ಯದ ಅವಸ್ಥೆಯ ಜೊತೆಗೆ ಸ್ವಲ್ಪ ಕೂಡ ಸಂಬಂಧ ಇರಿಸಿಕೊಳ್ಳದೆ ಇರೋದು, ಇದು ಸಾಮಾನ್ಯ ಬಲದ ಮಾತಿದೆ ಏನ್ರಿ? ಯಾವ ದುರ್ಬಲದ ನಾವು ಏನು ಬಿಸಲ ಅಂತಂದ್ರೆ, ಯಾವ ಅತೀಂದ್ರಿಯ ಆನಂದ ಸ್ವರೂಪಿಯಾದಂಥ ಅರೂಪಿ ಚೈತನ್ಯಾತ್ಮನ ಸ್ವೀಕಾರ ಮಾಡಿದನೋ ಅವನಿಗೆ ಸ್ವಲ್ಪ ಕೂಡ ಬಿಸಿಲಿನ ಝಳ ತಾಗುವುದೇ ಇಲ್ಲ. ಅವೆಲ್ಲದ ಶೀತಲ ಶೀತಲ ಶೀತಲವಾದಂಥ ಅತೀಂದ್ರಿಯ ಆನಂದದ ಸರೋವರದೊಳಗ ಅವಗಾಹನ ಪಡೆದಿದ್ದಾರೆ. ಬರೇ ಒಪ್ಪಿಕೊಳ್ಳೋ ಮಾತಿದ್ದೀರಿ, ಏನು ನನ್ನ ಸ್ವರೂಪ ಎಂಥದ್ದಿದೆ, ಜೀವ ದ್ರವ್ಯದಂತ ಹೇಳಿದ್ದಾರೆ. ಈ ಮೊದಲನ್ನು 4 ದಿವಸದ ಹಿಂದೆ ಹೇಳಿದ್ದೇನೆ ನಾನು. ನಂದಿದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಜೀವ ದ್ರವ್ಯದ ಸ್ವರೂಪ ಹೀಗಿದೆ. ನೀನು ಮನುಷ್ಯ ಇದ್ದಿ, ನೀನು ಸ್ತ್ರೀ ಇದ್ದಿ, ನೀನು ಪುರುಷ ಇದ್ದಿ, ನೀನು ರೋಗಿ ಇದ್ದಿ, ನೀನು ವೃದ್ಧ ಇದ್ದಿ ಅಂತಂದ್ರೆ ಅದು ನಿನ್ನ ಸ್ವರೂಪ. ನಿನಗೆ ಈ ಮಾತು ಲಾಭ ಆಗುವುದಿಲ್ಲ. ಇವರೇನು ಹೇಳ್ತಾ ಇದ್ದಾರೆ, ಜೀವ ದ್ರವ್ಯ ಹೇಗಿದೆ, ಸ್ವರೂಪದಿಂದ ಶುದ್ಧ ಇದೆ. ಶುದ್ಧ ಅಂದ್ರೆ ಏನ? ಕೇವಲ ದರ್ಶನ, ಕೇವಲ ಜ್ಞಾನ, ಕೇವಲ ಸುಖ, ಕೇವಲ ವೀರ್ಯ. ಅಲ್ಲೇನಿರೋದಿದೆ? ಬಿಸಿಲಿದೆ, ಹಸಿವೆ ಇದೆ, ಬಾಯಾರಿಕೆ ಇದೆ, ಏನಿದೆ? ಅನಂತ ಸಿದ್ಧರ ಸಿದ್ಧಾಲಯದೊಳಗೆ ಮರ್ಯಾದಿತ ಕ್ಷೇತ್ರದೊಳಗೆ ಹೇಗದಾರ್ರಿ? ಸ್ಥಳಾವಕಾಶ ಬೇಕಾಗಿದೆ, ಒತ್ತೊತ್ತಾಗಿ ಕೂತಿದ್ದಾರೆ. ಏನಿದೆ ಏನಿದೆ ಅವರಿಗೆ ಹೇಳ್ರಿ. ಅವರು ಸುಖಿ ಇದ್ದಾರೆ ಅಂತ ಹೇಳಿ ನಮಗೆ ಸ್ವೀಕಾರ ಇದೆ ಏನ್ರಿ? ಏನೋ ನಮ್ಮ ಆರಾಧ್ಯ ದೇವ ಅಂತ ಹೇಳಿ ನಾವು ಪೂಜಿಸ್ತೇವೆ, ನಮಿಸ್ತೇವೆ. ಆದ್ರೆ ಅವರ ನಿಜವಾಗಿ ಲೋಕದೊಳಗೆ ಸುಖಿ ಇದ್ದಾರೆ ಯಾರು 3 ಕರ್ಮ ಮಲದಿಂದ ರಹಿತ ಇದ್ದಾರೆ, ದೇಹದಿಂದ ರಹಿತ ಇದ್ದಾರೆ, ಅವರೇ ನಿಜವಾಗಿ ಸುಖಿ ಇದ್ದಾರೆ. ಆ ಸಿದ್ಧರ ಅನಂತ ಸುಖಿ ಇದ್ದಾರೆ, ಕೃತ್ಯ ಇದ್ದಾರೆ ಅನ್ನೋದ್ರದ ನಮಗೆ ಎಷ್ಟು ಅಂಶದಿಂದ ಸ್ವೀಕಾರ ಇದೆ? ಯಾವನೋ ಶ್ರೀಮಂತ 1000 ಕೋಟಿಯ ಅಧಿಪತಿಯನ್ನು ನೋಡಿದ ನಂತರ ಬಾಯಿ ತೆಗಿತೇವ್ರಿ. ಸಿದ್ಧರ ಸ್ವರೂಪವನ್ನು ಕೇಳ್ತಾ ಇದ್ದಾಗ ನಿದ್ರೆ ಮಾಡ್ತೀವ್ರಿ. ಯಾಕೆ? ಅದರದ ವಿಶ್ವಾಸನೇ ಇಲ್ರಿ. ಇದರದ ವಿಶ್ವಾಸ ಇದೆ ಅಂತ ಹೇಳಿ ಕಣ್ಣು ಬಿಟ್ಟು ನೋಡ್ತೇವೆ, ಕಣ್ಣು ಬಿಳಿಸುವುದಿಲ್ಲ. ಇವು 1000 ಕೋಟಿಯ ಮಾಲೀಕದಾನೆ, 10 ಡಿಗ್ರಿ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಕಿವಿ, ಕಣ್ಣ, ಮನಸ್ಸ ಎಲ್ಲವೂ ಚೈತನ್ಯ ಜಾಗೃತಿ ಇರ್ತವೆ. 45 ಲಕ್ಷ ಯೋಜನ ಪ್ರಮಾಣ ಸಿದ್ಧಾಲಯದೊಳಗೆ ಅನಂತ 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 ಸಿದ್ಧ ಜೀವರುಗಳ ತಮ್ಮ ತಮ್ಮ ಅತೀಂದ್ರಿಯ ಆನಂದದ ಸಾಗರದೊಳಗ ಇನ್ನೊಬ್ಬರ ಬಾಧೆ ಇಲ್ಲದನ ಎಂಥ ಸುಖ ಇದೀರಿ ಅಲ್ಲಿ? ನಿರ್ಬಾಧ ಸುಖ. ಬಾಧೆ ಯಾವ್ದಿದೆ? ಲೇಟ್ ಆಯ್ತು ನೋಡಿ ಇವತ್ತು ಅನ್ನೋದು ಪ್ರಶ್ನೆನೇ ಇಲ್ಲ. ಯಾವುದಕ್ಕೆ ಲೇಟ್ ಆಗೋದು? ಹೋಗ್ಬೇಕಾಗಿದೆ ನೋಡ್, ಬರ್ಬೇಕಾಗಿದೆ ನೋಡ್, ತರಬೇಕಾಗಿದೆ ನೋಡ್, ಕೊಡ್ಬೇಕಾಗಿದೆ, ಏನಿದೆ ಹೇಳಿ? ಮತ್ ನಮಗೆ ಇವೆಲ್ಲ ಏನ್ ಅನ್ನಿಸ್ತಾವ? ನಮಗ್ ಜವಾಬ್ದಾರಿನೂ ಅನ್ನಿಸ್ತಾವ, ಮಹತ್ವದ ಕಾರ್ಯ ಅನ್ನಿಸ್ತಾವ್ರಿ ನಮಗವ. ಸಿದ್ಧರ 3 ಲೋಕದೊಳಗೆ ಎಲ್ಲಕ್ಕಿಂತ ಸುಖಿ ಕೃತ್ಯ ಸಿದ್ಧರಿದ್ದಾರೆ. ಈ ಮಾತಿನ ಕುರಿತಾಗಿ ಆ ರೂಪದಿಂದ ನಮ್ಮ ವಿಚಾರ ಎಂದು ನಡೆದಿದೆ. ನಮ್ಮ ಅಂತರಂಗಕ್ಕೆ ಆ ಸ್ವರೂಪದ ವಿಶ್ವಾಸ ಎಷ್ಟಿದೆ? ನಾವಿದನ್ನೆಲ್ಲ ಯಾರ ಸಲುವಾಗಿ ಮಾಡ್ತಾ ಇದ್ದೇವ್ರಿ? ಯಾರ ಸಲುವಾಗಿ ಯೋಚನೆ ಮಾಡೋದು ಏನು ಅರ್ಥ ಇಲ್ಲ. ಯಾರ ಸಲುವಾಗಿ ಮಾಡ್ತಾ ಇದ್ದೇವೆ? ಇನ್ನೊಬ್ಬರಿಗೆ ತೋರಿಸಿದ್ರೆ ಏನಾಗೋದು? ಮೊನ್ನೆ ಹೀಗೆ ಒಂದು ಚರ್ಚೆ ಬಂತ್ರೆ,
ಎಷ್ಟೋ ಪ್ರಿಯ ವ್ಯಕ್ತಿ ಇದ್ರೂ ಕೂಡ ವಿಯೋಗ ಆಗಿ ಹೋದ ನಂತರ ಗಂಟೆಗೆ ಅದರದ ಕಡಿಮೆ ಆಗ್ತಿದೆ. ಶೋಕಾದಿ ಅನ್ರಿ, ಏಕತ್ವ ಅನ್ರಿ, ಪ್ರಗಟ ಇದೆಯೋ ಅಥವಾ ಇಲ್ರಿ? ಶವ ಇರೋ ತನಕ ಸ್ವಲ್ಪ ಇರ್ತಿದೆ, ಶವ ಸಾಗಿಸಿದ ನಂತರ ಮಾರನೇ ದಿವಸ ಏನಿರ್ತಿದೆ, ಸ್ನಾನ ಮಾಡ್ತಾ ಇದ್ದ ಹಾಗೇನ ಅದು ಕಳಚಿ ಹೋಗ್ತಿದೆ. ಶವ ಸಾಗಿಸಿದ ನಂತರ ಸ್ನಾನ ಮಾಡ್ತಾರಲ್ಲ, ಸ್ನಾನ ಮಾಡ್ತಾ ಇದ್ದ ಹಾಗೇನ ಅದರ ಕುರಿತಾಗಿರುವಂತಹ ಏಕತ್ವ ಬುದ್ಧಿ ಕಮ್ಮಿ ಆಗಿ ಹೋಗ್ತಿದೆ. ಹಾಗಾದ್ರೆ ಯಾವ ಪರದ ಸಲುವಾಗಿ ನೀನು ನಿನ್ನ ಜೀವನವನ್ನ ಗಂಧದ ಕಟ್ಟಿಗೆ ಹಾಗೆ ತೇಯ್ತಾ ಇದೆಯಪ್ಪ? ಅಲ್ಲಿ ಸುಗಂಧ ನಿನಗೂ ಬರ್ತಾ ಇಲ್ಲ. ಆ ಗಂಧದ ಕಟ್ಟಿಗೆದ ಸುಗಂಧರೇ ಬರ್ತಿದೆ, ಸುತ್ತಲೂ ಹರಡ್ತಿದೆ. ನಿನ್ನ ಜೀವನದ ಸುಗಂಧ ಎಲ್ಲಿದೆ? ಯಾರ ಸಲುವಾಗಿ, ಯಾವುದರ ಸಲುವಾಗಿ? ಬಿಟ್ಟುಕೊಡ್ಬೇಕು ಅನ್ನೋ ಮಾತಿಲ್ಲ ನೋಡ್ರಿ. ಪ್ರತಿಯೊಂದು ಪದಾರ್ಥದ ಯಥಾರ್ಥ ಜ್ಞಾನ ಆದ ನಂತರ ಒಂದು ಪದಾರ್ಥದ ಸಲುವಾಗಿ ಇನ್ನೊಂದು ಪದಾರ್ಥ, ಅಥವಾ ಒಬ್ಬ ಜೀವದ ಸಲುವಾಗಿ ಇನ್ನೊಬ್ಬ ಜೀವ, ಅಥವಾ ತಾಯಿ, ತಂದೆ, ಪುತ್ರ, ಸೊಸೆ, ಮಗಳು ಏನಿದ್ದಾರೆ ಅವರೆಲ್ಲರ ಕುರಿತಾಗಿ ಒಂದು ಪ್ರಕಾರದ ಪರಮ ವಾತ್ಸಲ್ಯ ಭಾವ ಪ್ರಕಟ ಆಗ್ತಿದೆ. ಇಂಥ ರಾಗ, ದ್ವೇಷ, ಮೋಹ ಇರುವುದಿಲ್ರಿ. ರಾಗ ಇರ್ತಿದೆ, ಆದ್ರ ಆ ರಾಗದ ಜಾತಿ ಬೇರೆ. ಆ ಜೀವನ ಸುಂದರ ಇದೀರಿ, ಒಬ್ಬರನ್ನೊಬ್ಬರು ದೂಷಿಸುವುದಿಲ್ಲ. ನಿನ್ನಿಂದನ ನನಗೆಲ್ಲ ಆಯ್ತು ನೋಡಂತ ಹೇಳಿ ದೋಷಾರೋಪಣೆ ಮಾಡುವುದಿಲ್ಲ. ಆದ್ರೆ ಯಾವ ಪ್ರಕಾರ ಸಿದ್ಧಾಲಯದೊಳಗ ತಮ್ಮ ತಮ್ಮ ಸ್ವರೂಪದೊಳಗ ತಾವು ನಿಮಗ್ನಿದ್ದಾರೋ ಅನಂತ ಅನೇಕ ಸಿದ್ಧರ, ಅದೇ ಪ್ರಕಾರ ಒಂದು ಗ್ರಹದೊಳಗ ಧರ್ಮಾತ್ಮರ ಅನೇಕ ಜನರ ಸುಖದಿಂದ ಸಂತೋಷದಿಂದ ಇರಬಹುದಾಗಿದೆ. ಯಾಕಿಲ್ಲ ನಮ್ಮಲ್ಲಿ ಅಂತಂದ್ರೆ ವಸ್ತು ಸ್ವರೂಪದ ಜ್ಞಾನ ಇಲ್ಲ, ದೃಷ್ಟಿ ಇಲ್ಲ, ಶ್ರದ್ಧೆ ಇಲ್ಲ. ಸುಖ ನನ್ನಲ್ಲೇ ಇದೆ, ನಾನು ಸುಖ ಸ್ವರೂಪಿ ಇದ್ದೇನೆ, ದೇಹದಿಂದ, ಕರ್ಮದಿಂದ, ಸಂಯೋಗದಿಂದ ಭಿನ್ನ ಇದ್ದೇನೆ. ಅವೆಲ್ಲವುಗಳ ಮಧ್ಯದಲ್ಲಿ ಇರುವುದಿದೆ, ಅವೆಲ್ಲವುಗಳಿಂದ ದೂರ ಎಲ್ಲಾದರೂ ಹೋಗಿ ನನಗೆ ಸುಖ ಆಗ್ತಿದೆ, ಹೀಗಂತೂ ಮಾತುದೆ. ನನ್ನಲ್ಲಿರುವಂಥ ಸುಖ ಯಾವ ಪ್ರಕಾರ? ಟ್ರೈನಲ್ಲಿ ಇರ್ತೇವೆ, ಇನ್ನೂ ನಮಗದೇನು ಸೀಟ್ ರಿಸರ್ವ್ ಇದ್ರೂ ಕೂಡ ಇನ್ನೂ ನಮಗೆ ಸಿಕ್ಕಿರೋದಿಲ್ರಿ. ರಶ್ ಇರ್ತಿದೆ, ಹಾಗೆ ಕೂತಿರ್ತೇವೆ ಯಾರ್ದೋ ಸೀಟ್ ಮೇಲೆ ಅಥವಾ ನಮ್ಮ ಸೀಟ್ ಮೇಲೆ, ಅವ್ರಿಗೆ ಇನ್ನೂ ಕನ್ಫರ್ಮ್ ಆಗಿರೋದಿಲ್ಲ ಅಂತೇಳಿ ಕೂತಿರ್ತಾರೆ 4 ಜನ. ಸೂರ್ಯಾಸ್ತ ಆಗೋದಿರ್ತಿದೆ, ನಮ್ಮ ಯಾವ ಬ್ಯಾಗದಲ್ಲಿ ಇದೆ ನಮ್ಮ ತಿನಿಸ ಅದನ್ನ ತೆಗೆದು ನಾವು ತಿನ್ಲಿಕ್ಕೆ ಶುರು ಮಾಡ್ತೀವಿ ಅಥವಾ ಇಲ್ರಿ? ನಾನು ಹೋಗ್ಲಿ ಬಿಡಿ, ಇವರೆಲ್ಲ ಆಮೇಲೆ ನೋಡಿದ್ರೆ ಆಯ್ತು. ಆಮೇಲೆ ಸೂರ್ಯಾಸ್ತ ಆಗೋದಿದೆ ರೀ. ಹಾಗೆ ನಾನು ಆಮೇಲೆ ಮಗನ ಮದುವೆ ಆದ ನಂತರ ನಾ ಧರ್ಮ ಮಾಡ್ತೇನೆ. ಇದೊಂದು ಮನೆ ಕಟ್ಟಿಷ್ಟು ಅಂತಂದ್ರೆ ಮುಗೀತು. ಇನ್ನು ನೌಕರಿಯಿಂದ ನಿವೃತ್ತ ಆಗೋದು 2 ವರ್ಷ ಇದೆ. ಆಮೇಲೆ ನಾ ಧರ್ಮನ ಮಾಡ್ತೇನೆ. ಸೂರ್ಯಾಸ್ತ ಆಗ್ತಿದ್ದೀರಿ, ಯಾವಾಗ ತಿನ್ನೋದಲ್ಲ? ಯಾವಾಗ ಹೇಳ್ರಿ? 2 ವರ್ಷ ಅಂತ ಹೇಳಿ ತಿಳ್ಕೊಂತೇವೆ, ಏನೇನೋ ಹೇಳ್ಕೊಂತೇವೆ, ಅದಾದ್ರ ಆಯ್ತು, ಇದಾದ್ರ ಆಯ್ತು ಅಂತೇಳಿ. ಆದ್ರ ಆ ಜನರ ಮಧ್ಯನ ಯಾವ ಪ್ರಕಾರ ಸೂರ್ಯಾಸ್ತದ ನಂತರ ನೀರು ಕುಡಿಯುವುದಿಲ್ಲ ಅನ್ನೋದ ಅವನ ಜೀವನ ಪದ್ಧತಿ ಇದೆಯೋ, ಪ್ರತಿಜ್ಞೆ ಅಂತ ಹೇಳಿ ಹೇಳ್ತಾ ಇಲ್ಲ, ವ್ರತ ಹೇಳ್ತಾ ಇಲ್ಲ, ಅವನ ಜೀವನ ಪದ್ಧತಿ ಇದೆಯೋ, ಅವ ಆ ಜನರ ಮಧ್ಯದೊಳಗೂ ಕೂಡ ತನಗೇನು ತಿನ್ನುವುದಿದೆಯೋ ಅದನ್ನ ಅಲ್ಪ ಸ್ವಲ್ಪ ಪ್ರಮಾಣದಿಂದಲೇ ತಿಂದು ನೀರು ಕುಡಿದು ಬಿಡ್ತಾ ಇದ್ರಿ. ನೀರೇ ಕುಡಿತಂದ್ರಲ್ಲ ಕೊನೆಗೆ. ಅದೇ ಪ್ರಕಾರ ಇದೆಲ್ಲ ಗದ್ದಲ ಇರು ಬೆಳೆದಳು. ಮಗ ಹೋದ, ಮಗಳ ಮದುವೆ ಆಗೋದು, ಅದಾಗೋದು, ಇದಾಗೋದು, ಮನೆ ಕಟ್ಟೋದು, ಏನೇನು ಮತ್ತು ಹೊಸ ಹೊಸ ಜನರದ ಸಂಪರ್ಕ ಬರೋದು, ಅವರು ನಾನಾ ಪ್ರಕಾರದ ಭಾವ ಇರೋ, ಅವೆಲ್ಲ ಇವು. ಅದರ ಮಧ್ಯದೊಳಗನೆ ನಿನ್ನ ಕೆಲಸ ಮಾಡೋದು. ಇಲ್ಲಾಂದ್ರೆ ಸೂರ್ಯಾಸ್ತ, ಒಮ್ಮೆ ಸೂರ್ಯಾಸ್ತ ಆಯ್ತು ಅಂತಂದ್ರೆ ಈ ಬಾಹ್ಯದ ಸೂರ್ಯ ಅಸ್ತ ಆದ ನಂತರ ಪುನಃ 11-12 ಗಂಟೆ ಉದಿಸಿ ಬರ್ತಾನ್ರಿ. ಆದ್ರೆ ಈ ಮನುಷ್ಯ ಭವವೆಂಬ ಸೂರ್ಯನ ಅಸ್ತ ಆಯ್ತು ಅಂತಂದ್ರೆ ಪುನಃ ಎಂದ ಅನ್ನೋದು ಗೊತ್ತಿಲ್ಲ. ಅನಂತ ಕಾಲ ಕಳೆದು ಇವೆಲ್ಲ ಇರುವನು ಸಂಸಾರ. ನಾವೇ ಮಾಡಿದ್ದು ಇದಾವೆ, ನಾವೇ ಗಳಿಸಿದ್ದು ಇದಾವೆ. ಅದರ ಮಧ್ಯದೊಳಗೆ ಇರೋದಿದೆ. ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದಂತೂ ಪ್ರಶ್ನೆಯೇ ಇಲ್ಲ. ಆರೋಪ ಮಾಡಿದರೆ ಏನಿದೆ? ಅಪರಾಧಿಗಳು ಹಂತಕ ಜನರ ಮೇಲೆ ಕೋಪ ಮಾಡುವರು. ದೃಷ್ಟಾಂತ ಏನು ಹೇಳಿದರು? ಪೂಜ್ಯ ಪಾದಾಚಾರ್ಯ ಸ್ವಯಂ ಅಪರಾಧಿ,
ಯಾರು ನಿನ್ನನ್ನ ಸಾಯಿಸಲಿಕ್ಕೆ ಬಂದಿದ್ದಾರೋ, ಸಾಮಾನ್ಯ ಮಾತಲ್ಲ, ನೀನು ಅಪರಾಧ ಮಾಡಿದಿ, ನಿನ್ನನ್ನ ಸಾಯಿಸಲಿಕ್ಕೆ ಬಂದಿದ್ದಾರೆ ಹಂತಕ ಜನರು. ಅವರ ಮೇಲೆ ಯಾಕೆ ಕೋಪ ಮಾಡ್ತಾರೆ? ಸ್ವಯಂ ಅಪರಾಧಿ ಅದಾರ. ಸ್ವಯಂ ಅಪರಾಧಿ ಇರುವೊಳಗೆ ಶಿಕ್ಷೆ ಆಗೋದು ಅಥವಾ ಇಲ್ವೇ? ಅಪರಾಧಿಗಳು ಹಂತಕ ಜನರ ಮೇಲೆ ಏಕೆ ಕೋಪ ಮಾಡ್ತಾರೆ? ದೃಷ್ಟಾಂತ ಮುಂದೆ ಮೊದಲ ದೃಷ್ಟಾಂತ. ಯಾವ ಮಾತಿಂದ ಎಲ್ಲಿ ಪ್ರಭಾವ ಆಗ್ತಿದೆ? ನಾವು ಮೇಲ್ಮೇಲೆ ಅನ್ನಿಸ್ತಿದೆ, ಮಸ್ತ್ ಒಳಗಿರೋದೆಲ್ಲ ಮಿಥ್ಯಾತ್ವಜನ್ಯ ಭಾವಗಳು. ಮೇಲೆ ಬಹಿರ್ಮುಖ ಜ್ಞಾನದಿಂದ ಏನು ಅನ್ನಿಸಿದ್ರೂ ಇನ್ನೂ ಅದರ ಫಲ ಸಿಗ್ತಾ ಇಲ್ಲ. ಅದನ್ನೊಮ್ಮೆ ಛೇದಿಸಲೇಬೇಕ್ರಿ. ಗಾಢತರವಾಗಿ ಶೇವಾಳಿದೆ ರೀ, ಕೆಳಗಡೆ ನೀರಿದೆ. ಏನ್ ಮಾಡೋದ? ಇದು ಯಾವಾಗ ದೂರ ಆಗ್ತಿದೆ ಅಂತ ಹೇಳಿ ಕೂಡೋದೇನು, ಜಪ ಮಾಡೋದೇನು, ಭಜನೆ ಮಾಡೋದು. ಆ ಶೇವಾಳ ನೀರಿನ ಮೇಲಿನ ಹಾವಶಿ ದೂರ ಆಗಲಿ ಅಂತ ಹೇಳಿ ಭಜನೆ ಮಾಡೋದೇನು, ಜಪ ಮಾಡೋದು, ವಿಧಾನ ಮಾಡೋದ? ಉಪಾಯ ಏನು ಮಾಡೋದಿದೆ? ಅದು ಮಾಡೋದಿದೆ ರೀ. ಇಲ್ಲಿ ಅನುಭವ ಮಾಡೋದಿದೆ. ನಾ ಶುದ್ಧ ಇದ್ದೇನೆ ಅಂದ್ರ ಆಗೋದಿಲ್ಲ. ನಮೋರಹಂತಾನಂ ನಮೋ ಸಿದ್ಧಾನಂ ಅಂದ್ರೂ ಆಗೋದಿಲ್ಲ. ಬಸ್ತಿ ಕಟ್ರನೂ ಆಗೋದಿಲ್ಲ, ಪಂಚಕಲ್ಯಾಣ ಮಾಡಿದ್ರೂ ಆಗೋದಿಲ್ಲ, ದೀಕ್ಷಾ ತಗೊಂಡ್ರನೂ ಆಗೋದಿಲ್ಲ, ಸಲ್ಲೇಖನ ತಗೊಂಡ್ರನೂ ಆಗೋದಿಲ್ಲ. ಪ್ರತ್ಯಕ್ಷ ಅದರದ ಅನುಭವ ಮಾಡ. ಆ ಯಾವ ಆವಶಯ ಇದೆ, ಶೇವಾಳ ಇದೆ, ಅದನ್ನ ಛೇದಿಸಿದ್ರೆ ಒಳಗೆ ತೆಳಗೆ ಶುದ್ಧ ನೀರು ಸಿಗ್ತಿದೆ. ಈ ಯಾವ ವಿಕಲ್ಪದ ಶೇವಾಳ ಇದೆ, ಹಾವಶಯ ಇದೆ, ಇದನ್ನು ಛೇದಿಸಿ ಆ ನಿರ್ವಿಕಲ್ಪ ಸ್ವಭಾವದ ಕಡೆಗೆ, ಶಾಂತ ಸಾಗರದ ಕಡೆಗೆ, ನಿರಾಕುಲ ಆನಂದದ ಕಡೆಗೆ, ಅತೀಂದ್ರಿಯ ಆನಂದದ ಕಡೆಗೆ ಛೇದಿಸುವುದಂತಂದ್ರೆ ಇಂದ್ರಿಯಗಳ ಮಾಧ್ಯಮವನ್ನು ಬಿಟ್ಟುಕೊಡು, ಪರದ ಮಾಧ್ಯಮವನ್ನು ಬಿಟ್ಟುಕೊಡು, ಮನಸ್ಸಿನ ಮಾಧ್ಯಮವನ್ನು ಬಿಟ್ಟುಕೊಡು. ಇಂದ್ರಿಯ ಮತ್ತು ಮನಸ್ಸಿನ ಮಾಧ್ಯಮ. ಇಲ್ಲಿ ವಿಷಯ ಮತ್ತು ಕಷಾಯ ಹೇಳಿದ್ದಾರೆ. ಕಷಾಯದ ಉತ್ಪತ್ತಿಗೆ ಕಾರಣ ಏನ? ವಿಷಯಾಭಿಲಾಷೆ. ವಿಷಯಾಭಿಲಾಷೆ ಯಾಕೆ ಉತ್ಪನ್ನ ಆಗ್ತಿದೆ? ಸ್ವತತ್ವ ಪರತತ್ವದ ಜ್ಞಾನ ಇಲ್ಲ, ಅರ್ಥಾತ್ ದೃಷ್ಟಿಯ ವಿಪರೀತತೆಯಿಂದ ವಿಷಯಾಭಿಲಾಷೆ. ವಿಷಯಾಭಿಲಾಷೆಯಿಂದ ಕಷಾಯ. ಕಷಾಯದಿಂದ ಏನ? ಕಷಾಯದಿಂದ ಕರ್ಮಬಂಧ. ಕರ್ಮಬಂಧದಿಂದ ಏನ? ಗತಿಗಳಲ್ಲಿ ಪರಿಭ್ರಮಣ, ಸಂಸಾರದ ಪರಿಭ್ರಮಣ. ಮೂಲ ಎಲ್ಲಿದೆ? ದೃಷ್ಟಿಯ ವಿಪರೀತತೆ. ಅದರಿಂದ ಏನಾಗ್ತಿದೆ? ವಿಷಯಾಭಿಲಾಷೆ. ಯಾವುದು ನೋಡ್ತಿದೆಯೋ, ಯಾವುದು ಕಾಣಿಸ್ತಿದೆಯೋ, ಯಾವುದು ಕೇಳಿ ಬರ್ತಿದೆಯೋ, ಯಾವುದು ಸ್ಪರ್ಶದೊಳಗೆ ಬರ್ತಿದೆಯೋ ಅದರ ಕುರಿತು ರಾಗ, ಅದು ಬೇಕೆನ್ನೋ ಭಾವ ಅಥವಾ ಅದು ಬೇಡ ಅನ್ನೋ ಭಾವ. ಎಲ್ಲಿ ದುರ್ಗಂಧ ಬರ್ತಾ ಇದೆ? ಬಗಲ ಹಾಕ. ಏನಿದೆ ರೀ ಅದ? ಎಲ್ಲಿ ಕಂದಮೂಲದ ವಾಸ ಬರ್ತಾ ಇದೆ? ಹಾಕದು ಕಿಟಕಿ ಹಾಕ. ಏನಿದೆ ಅದ? ಏನಾಯ್ತು? ಕಷಾಯ. ಆ ವಿಷಯದೊಳಗೆ ಅನಿಷ್ಟ ಬುದ್ಧಿ, ಜ್ಞಾನೇಂದ್ರಿಯದ ವಿಷಯ ಇದೆ, ಅದರೊಳಗೆ ಅನಿಷ್ಟ ಬುದ್ಧಿ, ಕಷಾಯ, ಕ್ರೋಧ. ಯಾರು ತೆಗೆದಾರದ? ಎಲ್ಲಿದೆ ದುಃಖ? ಯಾರು ಕೊಡ್ತಾ ಇದ್ದಾರೆ? ಯಾವುದರಿಂದ ಬರ್ತಾ ಇದೆ? ನನ್ನ ಅಜ್ಞಾನ ರೂಪದ, ಮಿಥ್ಯಾತ್ವ ರೂಪದ, ವಿಷಯ ವಾಸನಾ ರೂಪದ, ಕಷಾಯ ರೂಪದ ಪರಿಣಾಮದಿಂದ ಬರ್ತಾ ಇದೆ. ಏನ? ದುಃಖ 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 ದುಃಖ. ವ್ಯಾಪ್ತಿ ನಿರಂತರ. ಈ ಸಮಯದಾಯಿತು, ಮುಂದಿನ ಸಮಯದೊಳಗೆ ಏನಿದೆ? ಅದಕ್ಕಿಂತ ಹೆಚ್ಚು. ಹಾಗಾದ್ರೆ ವ್ಯಾಪ್ತಿ ಸಂಪೂರ್ಣ ಹರಡಿಕೊಂಡದ್ದೇನ? ದುಃಖ ದುಃಖ ದುಃಖ. ಆಕುಲತೆ, ವ್ಯಾಕುಲತೆ, ವ್ಯಗ್ರತೆ. ಸ್ವಯಂ ಹೇಗದೇನು? ಜೀವದ್ರವ್ಯ ಹೇಗಿದೆ? ನಾನ್ಯಾರು? ನಾನ್ ಜೀವದ್ರವ್ಯ, ನೀವು ಜೀವದ್ರವ್ಯ. ನಾನು ಯಾರಂತ ಕೇಳ್ತಾ ಇದ್ದೇನೆ. ನಾನ್ಯಾರು ಅನ್ನೋದರ ನಿರ್ಣಯ ನಾನು ಮಾಡಬೇಕಾಗಿದೆ. ನೀವು ಮಾಡಿದ್ರೆ ಆಗುದಿಲ್ಲ, ಜ್ಞಾನಿಗಳು ಮಾಡಿದ್ರೆ ಆಗುದಿಲ್ಲ, ಸರ್ವಜ್ಞರ ಹೇಳಿದ್ರೆ ಆಗುದಿಲ್ಲ. ನಾನು ಯಾರ ಅನ್ನೋದು ನಿರ್ಣಯ ನಾನು ಮಾಡಬೇಕಾಗಿದೆ. ನೀನು ಯಾರು? ಯಾರು ನೀನು? ನಾನು ಜೀವ. ಹಾಗಾದ್ರೆ ನೀನು ಸ್ವಭಾವದಿಂದ ಶುದ್ಧ. ಶುದ್ಧ ಅಂದ್ರೆ ಕೇವಲ ದರ್ಶನ, ಕೇವಲ ಜ್ಞಾನ, ಕೇವಲ ಸುಖ, ಕೇವಲ ವೀರ್ಯ. ಯಾವುದಕ್ಕೆ ಬೇಕಾಗಿದೆ? ವೀರ್ಯ. ಸುಖ ಸ್ವರೂಪಿ ಇರುವಳೆದೊಳಗೆ ವೀರ್ಯ ಯಾತಕ್ಕೆ ಬೇಕಾಗಿದೆ? ಬಲ ಯಾತಕ್ಕೆ ಬೇಕಾಗಿದೆ? ಸುಖ ಇಲ್ಲದಿದ್ದರೆ ಸುಖ ಪ್ರಾಪ್ತ ಮಾಡಿಕೊಳ್ಳೋ ಸಲುವಾಗಿ ಬಲ ಬೇಕು. ನನ್ನ ಸುಖವನ್ನು ಯಾರಾದರೂ ಕಷ್ಕೊಳ್ತಾ ಇದ್ರೆ ಅದನ್ನು ಸಂರಕ್ಷಿಸಿಕೊಳ್ಳುವ ಸಲುವಾಗಿ ಬಲ ಬೇಕು. ಬಲ ಯಾತಕ್ಕೆ ಬೇಕು?
ಅದೇ ಅನಾದಿ ಕಾಲದ ಪರಸನ್ಮುಖ ದೃಷ್ಟಿಯನ್ನ ನಿಲ್ಲಿಸುವ ಸಲುವಾಗಿ ಬಲ ಬೇಕು. ಪರದ ಕಡೆಗೆ ನೋಡದೇ ಇರುವ ಸಲುವಾಗಿ ಬಲ ಬೇಕು. ನಮಸ್ಕಾರ ಮಾಡ್ತಾ ಇದ್ದಾರೆ, ನಮಸ್ಕಾರ ಪ್ರೀತಿಯಿಂದ, ಆದರದಿಂದ, ಭಕ್ತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ನಾವು ಆಸಕ್ತ ಆಗೋದಿಲ್ಲ. ಆಗದೇ ಇರುವ ಸಲುವಾಗಿ ಬಲ ಬೇಕು. ಆ ಬಲ ನನ್ನಲ್ಲಿ. ಬೈತಾ ಇದ್ರೆ ಉತ್ತರ ಕೊಡೋದಿಲ್ಲ, ಅದು ದೊಡ್ಡ ಬಲ ಅಲ್ಲ. ಪ್ರಶಂಸೆ ಮಾಡ್ತಾ ಇರೋ ವೇಳೆದೊಳು, ವಂದನೆ ಮಾಡ್ತಾ ಇರೋ ವೇಳೆದೊಳು, ಮಾಲೆ ಹಾಕ್ತಾ ಇರೋಳು ಬಾಗದೇ ಇರೋದು. ಮಾಲೆ ಹಾಕ್ತಾ ಇದ್ದಾರಲ್ಲ, ಅವರು ಸೋಲಿಸಲಿಕ್ಕೆ ನಿಂತಿದ್ದಾರೆ. ಪ್ರಶಂಸೆ ಮಾಡ್ತಾ ಇದ್ದಾರಲ್ಲ, ಆ ಕಡೆ ಲಕ್ಷ್ಯ ಕೊಡದೇ ಇರು. ಅದರಿಂದ ನನಗೇನೂ ಇಲ್ಲ. ನನ್ನ ಪ್ರಶಂಸೆ ಯಾರು ಮಾಡೋದು ಸಾಧ್ಯ ಇದೆ? ಯಾರು ಮಾಡೋದು ಸಾಧ್ಯ ಇದೆ? ನನ್ನ ಸ್ವರೂಪದ ಪ್ರಶಂಸೆ ಯಾರು ಮಾಡೋದು ಸಾಧ್ಯ ಇದೆ? ನೀ ಅನಂತ ದರ್ಶನ ಅಥವಾ ಕೇವಲ ದರ್ಶನ, ಜ್ಞಾನ, ಸುಖ, ವೀರ್ಯ ಸ್ವಭಾವಿ ಇದ್ದಿ ಅಂಥೇಳಿ ಏನು ಅರಹಂತ ಪ್ರಭು ಹೇಳಿದ್ರು, ಅದು ಪ್ರಶಂಸೆ ಇದೆ, ವಾಸ್ತವಿಕತೆ ಇದೆ. ನನ್ನ ಪ್ರಶಂಸೆ ಯಾರು ಮಾಡೋದು ಸಾಧ್ಯ ಇದೆ? ಅರಹಂತರು ಕೂಡ ಮಾಡೋದು ಸಾಧ್ಯ. ಅದು ವಾಸ್ತವಿಕ ಸ್ವರೂಪ ಇದೆ. ನೀನು ಕೇವಲ ದರ್ಶನ, ಜ್ಞಾನ, ಸುಖ, ವೀರ್ಯ ಸ್ವರೂಪಿ ಇದ್ದಿ ಅಂಥೇಳಿ ಅಂದ್ರೆ ಅದು ನಮ್ಮ ಪ್ರಶಂಸೆ ಆಯ್ತು. ಆಯ್ತಂತೆ, ಅದು ನಮ್ಮ ಪ್ರಶಂಸೆ ಇದೆ ಏನ್ರಿ? ಅರೇ ನನ್ನ ತ್ರಿಕಾಲಿ ಸ್ವರೂಪ ಇದೆ, ವಾಸ್ತವಿಕತೆ ಇದೆ. ನೀನು ನಿನ್ನ ಸ್ವರೂಪವನ್ನು ಮರೆತು ಮೂಢ ಆಗಿದಿ, ಸಂಸಾರದೊಳಗೆ ಪರಿಭ್ರಮಣ ಮಾಡ್ತಾ ಇದ್ದಿ. ಅದು ನಮ್ಮ ನಿಂದೆ ಆಯ್ತ್ರೆ? ಅದು ನಮ್ಮ ನಿಂದೆ ಇದೆ ಅಂದ್ರೆ ಇಲ್ಲ, ಅದು ವಾಸ್ತವಿಕತೆ ಇದೆ. ಹಾಗಾದ್ರೆ ಹರ್ಷ ವಿಷಾದಕ್ಕೆ ಅವಕಾಶ ಏನಿದೆ? ಇದು ವಾಸ್ತವಿಕತೆ ಇದೆ, ಅದು ವಾಸ್ತವಿಕತೆ ಇದೆ. ಅದು ತ್ರಿಕಾಲಿ ವಾಸ್ತವಿಕತೆ ಇದೆ, ಇದು ಕ್ಷಣಿಕ ವಾಸ್ತವಿಕತೆ ಇದೆ. ರಾಗ ದ್ವೇಷ ರೂಪ ಆಡ್ತಾ ಇರೋದು ಇದು ಕ್ಷಣಿಕ, ಅದರ ವಾಸ್ತವಿಕತೆ ಇದೆ. ನೀನು ನಿನ್ನ ನಿಧಿಯನ್ನು ಮರೆತು ಹೋಗಿದ್ದಿ, ಎಂಥ ಮೂರ್ಖ ಇದ್ದಿ ಅಂಥೇಳಿ ಹೇಳಿದ್ರೆ ಅದು ವಾಸ್ತವಿಕತೆ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಅದರೊಳಗೆ ಅನಿಷ್ಟ ಬುದ್ಧಿ ಉತ್ಪನ್ನ ಆಗುವ ಕಾರಣನೇ ಇಲ್ಲ. ಅನಿಷ್ಟ ಬುದ್ಧಿ ಉತ್ಪನ್ನ ಆಗದೇ ಇರುವ ಸಲುವಾಗಿ ಬಲ ಬೇಕು. ನೀನೇ ಮೂರು ಲೋಕದ ಅಧಿಪತಿ ಇದ್ದಿ ಅಂಥೇಳಿ ಹೇಳಿದ ನಂತರ ಅದರೊಳಗೆ ಇಷ್ಟ ಬುದ್ಧಿ ಆಗದೇ ಇರುವ ಸಲುವಾಗಿ ಬಲ ಬೇಕು. ಕರಗಿ ಹೋಗದೇ ಇರುವ ಸಲುವಾಗಿ. ಅನ್ಯ ದೇವಗಳೆಲ್ಲ ಹೇಗದರ್ರಿ? ಕರಗಿ ಹೋಗ್ತಾರೆ. ನಮ್ಮ ವೀತರಾಗ ಭಗವಂತ ಹೇಗದನು? ನೀ ಏನ್ ಬೇಕಾದ ಮಾಡಿದ್ರನು, ಗುಣಗಾನ ಸಾಕಷ್ಟು ಕಾಲ ಮಾಡಿದ್ರನು ಕೂಡ ಕಣ್ಣೆತ್ತನು ನಮ್ಮ ಕಡೆಗೆ ಅವರ ನೋಡುವುದಿರಿ. ಆ ಪಾಠ ನಮಗೆ ಕಲಿಯೋದಿದ್ದೀರಿ. ನೋಡಿದರೆ ಏನಿದೆ? ನೋಡಿದರೂ ಸಹ ನೋಡುವುದಿಲ್ಲ. ಪೂಜ್ಯಪಾದ ದೇವ ಏನು ಹೇಳಿದರು? ನೋಡಿದರೂ ಸಹ ನೋಡುವುದಿಲ್ಲ. ನೋಡ್ತಾರೆ ಅವರು ನಮ್ಮ ಕಡೆ, ಆದ್ರೂ ನೋಡುವುದಿಲ್ಲ. ನಾವೇನು ನೋಡ್ತೇವೆ? ನಾವು ಹೇಗೆ ನೋಡ್ತೇವೆ? ಅವರು ಹೇಗೆ ನೋಡ್ತಾರೆ? ನಾವು ನೋಡದೇ ಇದ್ರೂ ನೋಡ್ತೇವೆ. ಕಣ್ಣು ಮುಚ್ಚಿ ಕೂತಿದ್ರೂ ಕೂಡ ಅಲ್ಲಿ ಏನು ನಡೆದಿದೆ ಎಲ್ಲ ಗೊತ್ತಾಗ್ತಿದೆ. ಜಪ ಮಾಡುವ ವೇಳೆಗಳು ಅವ್ರು ಕಣ್ಣು ಬಿಟ್ಟು ನೋಡಿದ್ರೂ ಕೂಡ ನಮ್ದೇನೂ ಗೊತ್ತಾಗುವುದಿಲ್ಲ. ಅಂದ್ರೆ ನಾವೇ ಬುದ್ಧಿವಂತರಲ್ಲ. ಕಣ್ಣು ಬಿಟ್ಟು ನೋಡಿದ್ರೂ ಅವ್ರಿಗೆ ಏನು ತಿಳಿಯುವುದಿಲ್ಲ ಅಲ್ಲ. ನೋಡುವಂಥ ವಿಷಯನ ಹೊರಗಡೆ ಏನಿಲ್ಲ, ಅವರಿಗೆ ಆಸಕ್ತಿನೇ ಇಲ್ಲ, ರಾಗನೇ ಇಲ್ಲ. ಅದರ ಸಲುವಾಗಿ ಬಲ ಬೇಕು ಅಥವಾ ಬೇಡ್ರಿ? ನೋಡಿದರೂ ಏನೂ ಅನಿಸೋದಿಲ್ಲ. ಸಾಮಾನ್ಯ ಮಾತಿಲ್ಲ. ಕಾನನದೊಳಗ ಒಂದು ಪಶುವನ್ನು ಇನ್ನೊಂದು ಪಶು ಮುರಿದು ತಿಂತಾ ಇರ್ತೀವಿ, ಬಿಡಿಸೋದಿಲ್ಲ. ಅವರ ಬಿಡಿಸ್ತಾರೇನ್ರಿ? ಅದ್ರ ಬೆನ್ನಂತ ಮಾಡ್ಬೇಡ, ಬಾಯಿ ಕಡೆ ಅಂತ ಹೇಳಿ ಕರೀತಾರೆ. ಅದನ್ನು ಎಳಕ್ ತೆಗಿತಾರ. ಅದಕ್ಕೆ ಬಲ ಬೇಕ್ರಿ. ಅಯ್ಯೋ ಪಾಪ ಅನ್ನಿಸ್ತೀವಿ. ಅನಿಸಬಾರ್ದು. ಹಾಗಾದ್ರೆ ಬಾರ್ದು ಬೇಕು ಅನ್ನೋ ಮಾತೆಲ್ಲ ಭೂಮಿಕೆಗೆ ಅನುಸಾರವಾಗಿ ಅದೇನಾಗಬೇಕು ಅದು ಆಗ್ತಿದೆ. ಆದರೆ ನನ್ನ ಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ನನ್ನ ಕರ್ತವ್ಯಕ್ಕಿದೆ. ಈ ಜೀವನದೊಳಗೆ, ಈ ಜನವಾಣಿಯ ಸಂಯೋಗ ಆಗಿರುವುದರೊಳಗೆ ನಾನಿಂಥವಿದ್ದೇನೆ. ಎಂಥ? ಕೇವಲ ಜ್ಞಾನ, ಕೇವಲ ದರ್ಶನ, ಕೇವಲ ಸುಖ, ಕೇವಲ ವೀರ್ಯ. ಕೇವಲ ಆ ವೀರ್ಯಕ್ಕೆ ಯಾರಿಂದನೂ ಬಾಧೆ ಇಲ್ಲ, ಯಾವುದರಿಂದನೂ ಬಾಧೆ ಇಲ್ಲ. ಅಂತರಾಯ ಇದೆ, ಆ ಅಂತರಾಯದೊಳಗೂ ವೀರ್ಯಾಂತರಾಯ ಹೇಳ್ತಾರೆ. ಲಾಭಾಂತರಾಯ, ಭೋಗಾಂತರಾಯ, ಉಪಭೋಗಾಂತರಾಯ, ವೀರ್ಯಾಂತರಾಯ, ದಾನಾಂತರಾಯ ಏನಿದೆ? ಲಾಭ ಎಲ್ಲಿದೆ? ಅಂತರಾಯ. ಅಂತರಾಯ ಅಂತರಾಯದೊಳಗಿದೆ. ಅದು ಕರ್ಮ ಇದೆ.
ಅದ ಜೀವದ ಯಾವ ವೀರ್ಯ ಇದೆಯೋ, ಕೇವಲ ವೀರ್ಯ ಇದೆಯೋ ಅದರೊಳಗೆ ಅದೇನೋ ಮಾಡುವುದಿಲ್ಲ, ಮಾಡುವ ಸಾಹಸ ಅದಕ್ಕಿಲ್ಲ. ಸಮಂತಭದ್ರಾಚಾರ್ಯರ ಸ್ತುತಿಯೊಳಗೆ ಹೇಳ್ತಾರೆ, ಶಾಂತಿ ಕುಂತು ಅರಹ ಚಕ್ರವರ್ತಿಗಳಿದ್ದರಲ್ಲ, ಯಾರದೋ ಒಬ್ಬರ ಸ್ತುತಿಯಲ್ಲಿ ಹೇಳ್ತಾರೆ, ಪ್ರಭು ನೀನೆಲ್ಲ ಪರಿಗ್ರಹಗಳನ್ನು ಬಿಟ್ಕೊಟ್ಟಿದೆ ಅಂತ ಹೇಳುವುದಿಲ್ಲ, ಆ ಪರಿಗ್ರಹಗಳೆಲ್ಲ ನಿನ್ನಿಂದ ದೂರ ಆಗುವ ಸಲುವಾಗಿ, ನಿನ್ನನ್ನು ಬಿಟ್ಟು ಹೋಗುವ ಸಲುವಾಗಿ, ಅವುಗಳಲ್ಲೇ ಸಾಮರ್ಥ್ಯ ಇಲ್ಲ, ಅದರ ಸಲುವಾಗಿ ನಿನ್ನಿಂದ ಸ್ವಲ್ಪ ದೂರದಲ್ಲಿ ಇದ್ದುಕೊಂಡು ಅವು ನಿನ್ನ ಹತ್ರನೇ ಇರ್ಬೇಕಂತ. ಬಹಳ ಅದ್ಭುತ. ಅವಕ್ಕೆ ಧೈರ್ಯ ಇಲ್ಲ, ನಿನ್ನನ್ನು ಬಿಟ್ಟು ಮತ್ತೆ ಪಾಪಿಗಳ ಹತ್ರ ಹೋಗಿ ನೋಡುವವ, ಅವಕ್ಕೆ ಬಿಟ್ಟು ಹೋಗಲಿಕ್ಕೆ ಧೈರ್ಯ ಇಲ್ಲ. ಆದರೂ ಕೂಡ ಅವ ನೀನು ಸ್ವೀಕಾರ ಮಾಡಿಲ್ಲ ಅಂಥೇಳಿ ದೂರದಲ್ಲಿ ಇದ್ದುಕೊಂಡ ನಿನ್ನ ಹತ್ರನೇ ಇರ್ಬೇಕಂತವ, ದೂರದಲ್ಲಿ ಇರ್ಬೇಕಂತವ ಅಂಥೇಳಿ ನಾವು ಸಮೋಷಣ ರೂಪಾಗಿ ಬಂದು ಮಾತ್ರ. ಹೌದು ಅಥವಾ ನಿಮಗೆ ನೀನು ಸಮೋಸರಣದ ಸ್ಪರ್ಶ ಮಾಡುವುದಿಲ್ಲ, ಅಧರದೊಳಗೆ ವಿರಾಜಮಾನ ಇದ್ದಿ 4 ಅಂಗುಲ, ಆದ್ರೂ ಕೂಡ ಅಧರವಿದ್ರೂ ನಿನ್ನಿಂದ ಭಿನ್ನಾಗೇ ಯಾಕಾಗಲ್ತ, ನಿನ್ನ ಸಂಯೋಗದೊಳಗೆ ಇರ್ಬೇಕಂತವು. ಮಾತು ಬಹಳ ಅದ್ಭುತ ರೀ. ಸಮಂತಭದ್ರರ ಪ್ರಭುತ್ವ, ಪ್ರತಿಭೆ ಅತ್ಯಂತ ಅತ್ಯಂತ ಅಲೌಕಿಕ. ಯಾರ ತಿಳಿದ್ರೋ ತಿಳಿದು ಹೋದಿರ್ರಿ, ಯಾರ ವಂಚಿತ ಉಳಿದರೋ ಅವರ ನಿಜವಾಗಿ ವಂಚಿತರೇ ಉಳಿದರು. ಏನು ಜ್ಞಾನಿಗಳ ಮಾತರಿ, ಅವರ ಕಲೆ ಅಂಥದ್ದ, ಅವರ ಪ್ರತಿಭೆ ಅಂಥದ್ದ, ಅವರ ಅರ್ಹಂತನನ್ನು ನೋಡುವಂಥ ದೃಷ್ಟಿ ಅಂಥದ್ದು. ಕೊನೆಗೆ ಅವರೇ ಹೇಳ್ತಾರೆ, ನನಗೆ ವ್ಯಸನ ಇದೆ ಪ್ರಭು, ನಿನ್ನ ಸ್ತುತಿ ಮಾಡುವುದು ನನಗೊಂದು ದೊಡ್ಡ ವ್ಯಸನ ಇದೆ. ವ್ಯಸನದಿಂದ ಹಾಗೆ ಯಾರೂ ಇದಾಗೋದು ಸಾಧ್ಯ ಇಲ್ಲ. ಆದ್ರೆ ಅವರೇ ಹೇಳ್ಕೊಂಡಿದ್ದರು, ಪ್ರಭು ನಿನ್ನ ಸ್ತುತಿ ನಾನು ಮಾಡ್ತಾ ಇದ್ರೂ ನನ್ನ ಕಾರ್ಯದೊಳಗೆ ಸ್ವಲ್ಪ ಕೂಡ ವ್ಯತ್ಯಯ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯ ಮಾತ. ವಿಶ್ವಾಸ ಎಷ್ಟ್ರಿ ತಮ್ಮ ಮೇಲೆ ತಮಗ, ತಮ್ಮ ಕಾರ್ಯದ ಮೇಲೆ ತಮಗ. ನಾವು ಇನ್ನೊಬ್ಬರ ಸಲುವಾಗಿ ಏನೇನು ಈ ದೇಹದ ಸಲುವಾಗಿ ಎಲ್ಲಾನ ಬಿಟ್ಟಿದ್ದೇವ್ರಿ. ನಾವು ನಮ್ಮ ನಿಜ ನಿಧಿಯನ್ನ ಕಳ್ಕೊಳ್ತಾ ಇದ್ದೇವೆ, ಲೂಟಿ ಹೊಡಿತಾ ಇದೆ, ನಿಜ ನಿಧಿ ಲೂಟಿಯಾಗಿ ಹೋಗ್ತಾ ಇದೆ. ಅವ್ರು ಹೇಳ್ತಾರೆ, ನಿನ್ನ ಸ್ತುತಿ ನಾನು ಮಾಡ್ತಾ ಇದ್ರೂ ನನ್ನ ಕಾರ್ಯವನ್ನ ನನ್ನ ಕಾರ್ಯಕ್ಕೆ ಯಾವ ಬಾಧೆ ಇಲ್ಲ. ಎಂಥ ಸ್ತುತಿ ಇರಬಹುದು. ಇಲ್ಲೇನು ಹೇಳ್ತಾ ಇದ್ದಾರೆ, ಆತ್ಮನ ಚಿಂತನೆ ಮಾಡಿದ್ರೂ ಕೂಡ ನಿನಗೆ ಬಂಧ ಆಗ್ತಾ ಇದೆ, ಅಲ್ಲಿ ಭಗವಂತನ ಸ್ತುತಿ ಮಾಡಿದ್ರೂ ಕೂಡ ಬಂಧ ಆಗ್ತಾ ಇಲ್ಲ. ಇದು ಮಿಥ್ಯಾ ದೃಷ್ಟಿ ಮತ್ತು ಸಮ್ಯಕ್ ದೃಷ್ಟಿಗಳಲ್ಲಿ ಇರುವ ವ್ಯತ್ಯಾಸ ಇದೆ. ಬರೇ ದೃಷ್ಟಿಯೊಳಗೆ ವಿಪರೀತತೆ ಇದೆ. ನಮ್ಮ ದೃಷ್ಟಿ ಏನು ಮಾಡ್ತಿದೆ, ಇದರಿಂದ ಸುಖ, ಇದರಿಂದ ಸುಖ, ಇದು ನನ್ನದು, ಇದು ನನ್ನದು, ಇದನ್ನು ದೂರ ಮಾಡಿ, ಇದನ್ನು ದೂರ ಮಾಡಿ. ಇದು ನಮ್ಮ ದೃಷ್ಟಿ ವಿಪರೀತ. ಅದು ಯಾವುದನ್ನು ನಾನು ದೂರ ಮಾಡೋ ಸಾಧ್ಯ ಇಲ್ಲ, ಅದಾವುದನ್ನು ನಾನು ಇರಿಸಿಕೊಳ್ಳೋ ಸಾಧ್ಯ ಇಲ್ಲ, ಅದಾವುದರಿಂದನೂ ನನಗೆ ಸುಖ ಇಲ್ಲ, ಅದಾವುದರಿಂದನೂ ನನಗೆ ದುಃಖ ಇಲ್ಲ. ನನ್ನಲ್ಲೇ ನಾನು ನಿಂತರ ಸುಖ ಇದೆ, ನನ್ನನ್ನು ನಾನು ಮರೆತ ಅನ್ಯದ ಕಡೆಗೆ ನೋಡಿದರೆ ನನಗೆ ದುಃಖ ಇದೆ. ಮುಗಿದೋಯ್ತು ಪಾಠ. ಅದಾವುದರಿಂದನೂ ವಿಶ್ವದ ಯಾವ ಪದಾರ್ಥದಿಂದ ನನಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಆ ಪದಾರ್ಥವನ್ನು ನಾನು ದೂರ ಮಾಡೋದು ಸಾಧ್ಯ ಇಲ್ಲ, ಆ ಪದಾರ್ಥವನ್ನು ನಾನು ಸಂರಕ್ಷಣೆ ಮಾಡೋದು ಅಥವಾ ಸಮೀಪಿಟ್ಟುಕೊಳ್ಳೋದು ಸಾಧ್ಯ. ಸಮಯ ಬಂದ ನಂತರ 3 ಲೋಕದ ಶಕ್ತಿ ಎಲ್ಲ ಏಕತ್ರಿತ ಆಗಿ ಕೂಡ ಒಂದು ಜಡ ಪದಾರ್ಥವನ್ನು ನನ್ನ ಹತ್ರ ನಾನು ಅಥವಾ ಇಡೀ 3 ಲೋಕದ ಶಕ್ತಿ ಅದನ್ನು ನನ್ನ ಹತ್ರ ಇರಿಸುವ ಸಾಧ್ಯತೆ. ಹಾಗಾದರೆ ನನ್ನ ಬಯಕೆಯೆಲ್ಲ ನಿರರ್ಥಕ ಇದೆ, ಇಚ್ಛೆಯೆಲ್ಲ ಮೂಢತೆ ಇದೆಯಲ್ಲ, ಏನಿದೆ? ಯಾವುದನ್ನು ನಾನು ಬಯಸ್ತಾ ಇದ್ದೇನೆ ಅದರಿಂದ ನನಗೇನಿದೆ? ಯಾವ ಧನಕನಕಾದಿ, ಯಾವ ಮನೆ ಮಹಲಾದಿ, ಯಾವ ಪತ್ನಿ ಪುತ್ರಾದಿ, ಈ ಆತ್ಮನಿಗೆ ಯಾರಿಂದ ಯಾವ ಪ್ರಕಾರದ ಸುಖವಾಗಲಿ ದುಃಖವಾಗಲಿ ಇದೆಯಲ್ಲ, ಅವರ ರಕ್ಷಣೆಯನ್ನಾಗಲಿ ಅವರ ಪೋಷಣೆಯನ್ನಾಗಲಿ ನಾನು ಮಾಡಲು ಸಾಧ್ಯ ಇದೆಯಲ್ಲ. ಇಷ್ಟು ಸ್ಪಷ್ಟ ಸ್ವರೂಪ ಇದ್ರೂ ಕೂಡ, ಶುದ್ಧ ಜ್ಞಾನ ಸ್ವರೂಪವೇ ನನ್ನದಿದ್ರೂ ಸ್ವಭಾವತಃ ಜೀವದ ಸ್ವರೂಪ ಬರೇ ಜ್ಞಾನ, ಬರೇ
ಇದ್ರೂ ಕೂಡ ಆ ಸುಖ, ಆ ವೀರ್ಯ, ಆ ದರ್ಶನ, ಆ ಜ್ಞಾನಕ್ಕ ಯಾವುದರಿಂದನೂ ಬಾಧೆ ಆಗಿರದೇ ಇದ್ರೂ ಕೂಡ ನಾನೇ ಅವುಗಳನ್ನು ನೋಡದೆ ಇದ್ರ ಅವುಗಳನ್ನು ನಾನೇ ನಾಶ ಮಾಡಿದ ಹಾಗೆ ಇದೆ. ನಾಶ ಮಾಡ್ತಾನೆ ಇದ್ದೇನೆ. ಏನು ನಾಶ ಮಾಡ್ತಾ ಇದ್ದೇನೆ? ನನ್ನ ಶುದ್ಧ ಸ್ವರೂಪವನ್ನು ನಾಶ. ಏನು ಹೇಳಿದರೆ ದಾಷ್ಟಾಂತ ಜೀವ ದ್ರವ್ಯವು ಅದೇ ಪ್ರಕಾರ. ಯಾವ ಪ್ರಕಾರ? ಇದನ್ನು ನೀ ನೋಡ್ತಾ ಇದ್ದೀಯಲ್ಲ, ಇದರ ಹತ್ರ ಇದ್ದೀನಿ. ಯಾವುದರ ಹತ್ರ? ನೀರಿನ ಯಾವ ಸ್ವಭಾವ ಇದೆ ಅಥವಾ ಪರಪದಾರ್ಥ ಏನಿದಾವೆ, ರೂಪಿ ಪದಾರ್ಥ ಏನಿದಾವೆ ಅದರ ಹತ್ರ, ಇದರ ಹತ್ರ ನೀನಿದ್ದಿ. ಇದು ಹೇಗಿದೆಯಲ್ಲ ಹಾಗೇ ಅದೇ ಪ್ರಕಾರ. ಭವ್ಯಾಮೃತಕಾರ ಏನು ಹೇಳಿ? ಇದು ಅಚೇತನ, ಅದು ಚೇತನ. ಅದಂದ್ರೆ ಯಾವುದ? ನೀನು ಇದುವರೆಗೆ ಅದರಿಂದ ದೂರ ಉಳಿದಿದ್ದಿ, ಅರ್ಥಾತ್ ನಿನ್ನ ದೃಷ್ಟಿಯೊಳಗಿಂದ ಅದು ಇನ್ನೂ ದೂರ ಇದೆ. ಅದು ಆಗ ತಗೊಂಡು ಬಾ, ಇದು ವೈ ಅಂತೇವೇನಿಲ್ಲ. ಇದಂದ್ರೆ ಯಾವುದ? ಹತ್ತಿರ ಇರೋದು. ಅದಂದ್ರೆ ಯಾವುದ? ದೂರ ಇರೋದು. ಇಲ್ಲೇನು ಹೇಳ್ತಾ ಇದ್ದಾರೆ? ಈ ನೀರಿನ ಸ್ವಭಾವ ಹೇಳಿದ. ಯಾವ ಪ್ರಕಾರ ನೀರಿನ ಸ್ವಭಾವ ಎಲ್ರಿಗೂ ಪರಿಚಯ ಇದೆ, ಅದೇ ಪ್ರಕಾರ ಅಂಥೇಳಿ ಯಾಕೆ ಹೇಳಿದ್ರು? ನಿನಗೆ ಲಕ್ಷ್ಯದೊಳಗೆ ಬಂದಿಲ್ಲ, ನೀನು ಅದರ ಸಮೀಪ ಹೋಗಿಲ್ಲ ಅಂಥೇಳಿ ಅದೇ ಪ್ರಕಾರ. ಜೀವದ್ರವ್ಯವು 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 ದ್ರವ್ಯ ಯಾಕೆ ಹೇಳಿದ್ರು? ಜೀವ ಅಷ್ಟೇ ಯಾಕೆ ಹೇಳಿಲ್ಲ? ಜೀವ ಪದಾರ್ಥ ಅಂತ ಯಾಕೆ ಹೇಳಿಲ್ಲ? ದ್ರವ್ಯ ಅಂತ ಯಾಕೆ ಹೇಳಿದ್ರು? ಬರೇ ಜೀವನೂ ಅನ್ಲಿಲ್ಲ, ಜೀವತತ್ವನೂ ಅನ್ಲಿಲ್ಲ, ಜೀವ ವಸ್ತು ಅಂತ ಹೇಳಿಲ್ಲ, ಜೀವ ದ್ರವ್ಯ ಅಂತ. ದ್ರವ್ಯ ಯಾಕೆ ಹೇಳಿದ್ರೆ? ಬರೀ ಜೀವಂದಿದ್ರೆ ಬರ್ತಿರ್ತಾರೆ. ಶಕ್ತಿ ಜೀವ ದ್ರವ್ಯ ಯಾಕೆ ಹೇಳಿದ್ರು? ಗುಣಗಳನ್ನು ಭೇದ ಮಾಡಿ ಹೇಳೋದಿದ್ದೀರಿ, ಪರ್ಯಾಯದೊಳಗೆ ಕಾರ್ಯ ಮಾಡಿಸೋದಿದ್ದೀರಿ ಅಂತ ಹೇಳಿ ದ್ರವ್ಯ ಹೇಳಿ. ತತ್ವದೊಳಗೆ ಭೇದ ಇರುವುದಿಲ್ಲ, ತತ್ವದಲ್ಲಿ ಗುಣಭೇದ ಇಲ್ಲ, ಪರ್ಯಾಯ ಭೇದ ಇಲ್ಲ. ದ್ರವ್ಯದೊಳಗೆ ಗುಣಭೇದ ಇದೆ, ಪರ್ಯಾಯದ ವಿದ್ಯಮಾನತೆ ಇದೆ ಅಂಥೇಳಿ ಜೀವ ದ್ರವ್ಯ. ಗುಣಗಳ ಸ್ವರೂಪ ಯಾವ ದ್ರವ್ಯ ಇದೆಯೋ, ಗುಣಗಳ ಸಮೂಹ ಯಾವ ದ್ರವ್ಯ ಇದೆಯೋ, ಯಾವ ಒಂದು ವಸ್ತು ಇದೆಯೋ ಅದು ದ್ರವ್ಯ ಇದೆ. ನಿರಂತರ 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 ದ್ರವಿಸ್ತಾ ಇದೆ. ಪರ್ಯಾಯದೊಳಗ ಅದರದ್ದು ದೃಷ್ಟಿ ಮಾಡಿಸೋದಿದೆ. ಎಷ್ಟು ವಿಷಯ ಹೊರಗೊಳಿಸೋದು ನೋಡಿ. ಜೀವ ದ್ರವ್ಯವು ಸ್ವಭಾವದಿಂದ ಸ್ವಚ್ಛ ಸ್ವರೂಪವಿದೆ. ಸ್ವಭಾವದಿಂದ ಅದೇನು ಉದಿಶಿ ಬರ್ತಿದೆಯಲ್ಲ, ಅಲ್ಲಿ ಸ್ವಚ್ಛನ ಇದೆ ಅದರ ರೂಪ. ಪರ್ಯಾಯದ ಉತ್ಪತ್ತಿ ಆಗ್ತಿದೆಯಲ್ಲ, ಪ್ರತಿ ಸಮಯಕ್ಕೂ ಉತ್ಪಾದವೇ ಆದವಲ್ಲ, ಆ ಉತ್ಪಾದದೊಳಗೆ ಏನಿದೆ? ಸ್ವಚ್ಛ ಇದೆ ಅದರ ಸ್ವರೂಪ. ಸ್ವಚ್ಛ ಅಂದ್ರೆ ಏನು? ಕೇವಲ ದರ್ಶನ, ಕೇವಲ ಜ್ಞಾನ, ಕೇವಲ ಸುಖ, ಕೇವಲ ವೀರ್ಯ ರೂಪವಿದೆ. ಸ್ವಚ್ಛ ಅಂದ್ರೆ ಈ ನಾಲ್ಕೇನದವು ಗುಣ ಅದವ್ರಿ. ಇಲ್ಲಿ ಇನ್ನೊಮ್ಮೆ ಇಲ್ಲಿ ಗುಣದ ಮಾತು ಹೇಳಿದ್ದರು ನೋಡ್ರಿ. ಇಲ್ಲೇ ಒಂದೇ ಏನ ಚೇತನಾರೂಪ ಪರಿಣಮನ ಗುಣವಿದೆ ಅಂದ್ರೆ ಅದು ಅದರ ಗುಣ ಏನಿದೆ ರೀ? ಆ ಗುಣ ರೂಪದಿಂದ ಪರಿಣಮನ ಮಾಡ್ತಿದೆ. ಗುಣ ಏನ? ಕೇವಲ ಜ್ಞಾನ, ಕೇವಲ ದರ್ಶನ, ಕೇವಲ ಸುಖ, ಕೇವಲ. ಅದ್ಭುತ ಮಾತಿದೆ. ಹಿಂದೆ ಹೋಗಿ ಮುಂದೆ ಬರ್ರಿ, ಮುಂದೆ ಹೋಗಿ ಹಿಂದೆ ಬರ್ರಿ. ಅದನ್ನು ಈ ರೂಪ, ಇದನ್ನು ಆ ರೂಪ, ಯಾವ ನೋಡಿದ್ರೂ ಕೂಡ ವಿಶೇಷ 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 ಅರ್ಥವೇ ಪ್ರಕಟ ಆಗ್ತಾವ್ರಿ. ಪ್ರಯೋಜನಭೂತ ಸತ್ವವೇ प्रगट आते. इथे द्रव्य क्षेत्र काल भाव घेतले तर स्वतःदृष्टी तो अर्थ होतो. ಇಲ್ಲಿ ಆಗೋದಿಲ್ರಿ ಅದ. हे गुणांचं वर्णन आहे. ಹಾಂ ನೋಡ್ರಿ, ಇಲ್ಲಿ ಈಗ ಹೇಳ್ತಲ್ಲ ದ್ರವ್ಯ ಯಾಕಂದ್ರು ಅಂತಂದ್ರೆ ಆ ದ್ರವ್ಯದಲ್ಲಿರುವಂಥ ಗುಣಗಳನ್ನು ಭೇದ ಮಾಡಿ ಹೇಳೋದಿದೆ. ದ್ರವ್ಯ ಯಾಕಂದ್ರು ಆ ಗುಣಗಳ ಕಡೆಗೆ ಪರ್ಯಾಯದ ದೃಷ್ಟಿ ಮಾಡಿಸೋದಿದೆ ಅಂಥೇಳಿ ಅಲ್ಲಿ ದ್ರವ್ಯ ಅಂದರೆ. ಇಲ್ಲಿ ದ್ರವ್ಯ ಕ್ಷೇತ್ರ ಕಾಲ ಭಾವ ಬರುವುದಿಲ್ಲ. ಗುಣ ಮತ್ತು ಪರ್ಯಾಯದ ಮಾತಿದೆ. ಕೇವಲ ಜ್ಞಾನ, ದರ್ಶನ, ಸುಖ, ವೀರ್ಯ ರೂಪವಿದೆ. ಆ ಸ್ವಚ್ಛತ್ವವು ಯಾವುದರಿಂದ? ವಿಭಾವರೂಪ. ವಿಭಾವರೂಪ ಅಶುದ್ಧ ಚೇತನ ಲಕ್ಷಣ. ಎಷ್ಟಿದೆ ರೀ ಅರ್ಥ? ವಿಭಾವರೂಪ ಅಶುದ್ಧ ಚೇತನ ಲಕ್ಷಣ ಏನು? ಮಿಥ್ಯಾತ್ವ, ವಿಷಯ.
ಕರ್ಮದ ಮಾತು ಬರಲಿಲ್ಲ, ಕ್ಷೇತ್ರದ ಮಾತು ಬರಲಿಲ್ಲ, ಪಂಚಮಕಾಲದ ಮಾತು ಬರಲಿಲ್ಲ, ದೇಹದ ವೀರ ಸಂಹನನದ ಮಾತು ಬರಲಿಲ್ಲ, ಅರಹಂತರ ಸದ್ಭಾವ ಇಲ್ಲ ಅನ್ನೋದರ ಮಾತು ಬರಲಿಲ್ಲ. ಯಾವುದರಿಂದ? ವಿಭಾವ ರೂಪ ಏನ ಅಶುದ್ಧ ಚೇತನ ಲಕ್ಷ ಏನದು? ಮಿಥ್ಯಾತ್ವ ವಿಷಯ. ಅದರಿಂದ ಏನಾಗಿದೆ? ಆ ಶುದ್ಧತೆ ನಾಶ. ಆ ಶುದ್ಧತೆ ನಾಶ ಮಾಡೋದನ್ನೇ ಈ ಅಶುದ್ಧತೆ ಸ್ವಭಾವ.